ಓಂ ಶಾಂತಿ. ಎಲ್ಲರೂ ದೀರ್ಘ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ಸ್ಟ್ರೇಟಾಗಿ ಕಂಫರ್ಟಾಗಿ ಕುಳಿತುಕೊಂಡಿದ್ದೇವೆ. ಮನಸ್ಸು ಬುದ್ಧಿಯನ್ನು ಭ್ರುಕುಟಿಯ ಮಧ್ಯದಲ್ಲಿ ಏಕಾಗ್ರಗೊಳಿಸಿದ್ದೇವೆ. ಪ್ರಯತ್ನ ಮಾಡಿ ಮನಸ್ಸು ಬುದ್ಧಿಯನ್ನು ಭ್ರುಕುಟಿ ಅಂದರೆ ಹಣೆಯ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಎಲ್ಲರೂ ಒಂದು ಸಾರಿ ಭ್ರುಕುಟಿಯ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೇಳಿ ಎಲ್ಲರೂ ಸತ್ಯ ಹೃದಯದಿಂದ ಹೇಳಬೇಕು. ಈ ಎರಡು ಕಣ್ಣುಗಳ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಎರಡು ಕಣ್ಣುಗಳ ಮಧ್ಯದಲ್ಲಿ ಒಂದು ಪ್ರಕಾಶತೆಯ ಅನುಭೂತಿಯನ್ನು ಮಾಡ್ತಾ ಆ ಪ್ರಕಂಪನವನ್ನು ಅನುಭವ ಮಾಡಿ ಶಾಂತಿ. ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡುತ್ತಾ ಓಂ ಶಾಂತಿ ಹೇಳ್ರಿ. ಎಲ್ಲಿ ತನಕ ನಾವು ಹೇಳುವುದಿಲ್ಲ ಅಲ್ಲಿ ತನಕ ಆ ಒಂದು ಶಾಂತಿ ಅನುಭೂತಿ ಆಗುವುದಿಲ್ಲ, ಆನಂದದ ಅನುಭೂತಿ ಆಗುವುದಿಲ್ಲ, ಅಂತರಾಳದ ಆ ಶಾಂತಿ ಸ್ವಧರ್ಮ ಅನುಭವದಲ್ಲಿ ಬರುವುದಿಲ್ಲ. ನಾವು ಸ್ವಯಂ ಹೇಳಬೇಕು. ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಓಂ ಶಾಂತಿ ಓಂ ಶಾಂತಿ ಹೇಳ್ರಿ. ವೈಬ್ರೇಷನ್ಸ್ ಮನೆಯ ತುಂಬ ಹರಡುವ ಹಾಗೆ ಹೇಳಿ. ಎರಡು ಕಣ್ಣುಗಳ ಮಧ್ಯದಲ್ಲಿ ಪ್ರಕಾಶತೆ ಹೊಳಪನ್ನು ಅನುಭವ ಮಾಡುತ್ತಾ ಹೇಳಿ ಓಂ ಶಾಂತಿ. ಓಂ ಶಾಂತಿ ಅರ್ಥ ಎಲ್ರಿಗೂ ಗೊತ್ತಿದೆ. ಓಂ ಅಂದರೆ ನಾನಾತ್ಮ, ಶಾಂತಿ ಅಂದರೆ ನಾನಾತ್ಮನ ಸ್ವಧರ್ಮ ಶಾಂತಿ. ಹಾಗಾಗಿ ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ ಸ್ವಯಂಗೆ ಹೇಳ್ಕೊಳ್ತಾ ಇದ್ದೀವಿ ನಾವು. ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ, ಸ್ವಧರ್ಮ ಶಾಂತಿಯಾಗಿದೆ. ಇನ್ ಬಿಲ್ಟ್ ಸಂಸ್ಕಾರ ಇದೆ ಆತ್ಮದಲ್ಲಿ. ನನ್ನ ಆತ್ಮನ ಸಂಸ್ಕಾರ, ಮೂಲ ಸಂಸ್ಕಾರ ಶಾಂತಿಯಾಗಿದೆ, ಆನಂದವಾಗಿದೆ, ಪವಿತ್ರವಾಗಿದೆ. ಪವಿತ್ರತೆ, ಜ್ಞಾನ, ಆ ಪ್ರಕಾಶತೆಯ ಅನುಭೂತಿಯನ್ನು ಮಾಡುತ್ತಾ ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಒಂದು ಚೈತನ್ಯ ಶಕ್ತಿ ನಾನಾತ್ಮ ಜಗ ಮಗಿಸುತ್ತ ಹೊಳೆಯುತ್ತ ಪ್ರಕಾಶಿಸುತ್ತಿದ್ದೇನೆ. ಚೈತನ್ಯ ಶಕ್ತಿ ನಾನಾತ್ಮ. ಸ್ವಯಂಗೆ ಹೇಳ್ರಿ, ನಾನೊಂದು ದಿವ್ಯ ಚೇತನ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ
ಜ್ಯೋತಿ ನನಾತ್ಮ ಜ್ಯೋತಿ ನನಾತ್ಮ ಜ್ಯೋತಿ 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 ಜ್ಯೋತಿ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ನನಾತ್ಮ ಜ್ಯೋತಿಯ ಬೆಳಕೆ ಬೆಳಕು, ಪ್ರಕಾಶತೆಯ ಪ್ರಕಾಶತೆ ಅನುಭವ ಮಾಡಿ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ನನಾತ್ಮ ದಿವ್ಯ ಚೇತನ ಚೈತನ್ಯತೆ ನನ್ನ ಶರೀರದ ಅಂಗದಲ್ಲಿ ಸೂಕ್ಷ್ಮವಾಗಿ ಹರಡುತ್ತಿದೆ. ಕಾರಣ ನನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನನಾತ್ಮ ಶಕ್ತಿ ಸ್ವರೂಪನಾಗಿದ್ದೇನೆ. ಆನಂದ ಸ್ವರೂಪನಾಗಿದ್ದೇನೆ. ಪರಮ ಆತ್ಮನ ಸಂತಾನನಾಗಿದ್ದೇನೆ. ಸ್ವಯಂ ಪರಮ ಈಶ್ವರ ಬಂದು ನನಗೆ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್. ಎಲ್ರಿಗೂ ಗೊತ್ತಿರುವ ಹಾಗೆ ಜ್ಞಾನ ಸೋರ್ಸ್ ಆಫ್ ಇನ್ಕಮ್ ಇದ್ದ ಹಾಗೆ. ಪರಮಾತ್ಮನ ಜ್ಞಾನವನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಕೋಟಿಯಲ್ಲಿ ಕೆಲವರು ಯಾರಪ್ಪ ಅಂದರೆ ನಾವುಗಳು. ನೋಡಿ, ಕೋಟ್ಯಾನುಕೋಟಿ ಆತ್ಮಗಳಿದ್ದರೂ ಕೂಡ ಪರಮಾತ್ಮನ ಸಮೀಪದಲ್ಲಿರುವಂತಹ ಮಕ್ಕಳಿಗೆ ಪರಮಾತ್ಮ ಜ್ಞಾನ ಸ್ಪಷ್ಟವಾಗಿ ಬುದ್ಧಿಯಲ್ಲಿ ಕುಳಿತುಕೊಳ್ತದೆ. ಆ ಪರಮಾತ್ಮ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಆತ್ಮದಲ್ಲಿ ತಾಕತ್ತು ಬೇಕಾಗ್ತದೆ, ಅರ್ಥ ಮಾಡಿಕೊಳ್ಳುವ ತಾಕತ್ತು ಬೇಕಾಗ್ತದೆ. ಆ ತಾಕತ್ತು ಕೋಟಿಯಲ್ಲಿ ಕೆಲವರಲ್ಲಿರ್ತದೆ. ಕೆಲವರು ಆ ಕೆಲವರುಗಳು ನಾವುಗಳಾಗಿದ್ದೇವೆ. ನಮ್ಮಷ್ಟಕ್ಕೆ ನಾವು ಸೆಲ್ಫ್ ಮೋಟಿವೇಶನ್, ಸ್ವಮಾನದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಬೇಕು. ಅರ್ಥಾತ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನು, ನಾನಾತ್ಮನಲ್ಲಿ ಈ ವಿಶೇಷತೆಗಳೆಲ್ಲಿಂದ ಬಂತು, ಪರಮಾತ್ಮನ ಜ್ಞಾನ ಯಾಕೆ ನನಗೆ ಆಕರ್ಷಿತವಾಗ್ತಾ ಇದೆ. ಮನುಷ್ಯರ ಜ್ಞಾನ ಅಲ್ಲ, ಪರಮಾತ್ಮನ ಜ್ಞಾನ, ವೇದಶಾಸ್ತ್ರಗಳ ಜ್ಞಾನ ಅಲ್ಲ, ಗೀತಾ ಜ್ಞಾನ ಡೈರೆಕ್ಟ್ ಈಶ್ವರನಿಂದ ಪ್ರಾಪ್ತಿಯಾಗ್ತಾ ಇದೆ. ಅಂದರೆ ನಾನು ಪೂರ್ವ ಜನ್ಮದಲ್ಲಿ ಸಾಕಷ್ಟು ಪುಣ್ಯಕರ್ಮಗಳನ್ನು ಮಾಡಿರುವ ಕಾರಣ ಪರಮಾತ್ಮ ಜ್ಞಾನ ಪ್ರಾಪ್ತಿಯಾಗ್ತಾ ಇದೆ. ಸ್ವೀಕಾರ ಇದೆಯಾ ಎಲ್ರಿಗೂ? ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಪ್ರಾಪ್ತಿ ಆಗ್ತದೆ. ಆ ಕೋಟಿಯಲ್ಲಿ ಕೆಲವರು ಯಾರು? ನಾವುಗಳು. ಯಾರೆಲ್ಲ ಆಲಿಸ್ತಾ ಇದ್ದೀರಿ ಸಮಯವನ್ನು ಕೊಟ್ಟು ಯಾರೆಲ್ಲ ಆಲಿಸ್ತಾ ಇದ್ದೀರಿ? ಪರಮಾತ್ಮ ಜ್ಞಾನವನ್ನು ಆಲಿಸ್ಲಿಕ್ಕೂ ಕೂಡ ತಾಕತ್ತು ಬೇಕು. ಆತ್ಮದಲ್ಲಿ ಪೇಷನ್ಸ್ ಬೇಕು. ಆ ಪೇಷನ್ಸ್ ಯಾರು ಕೊಡ್ತಾರೆ? ನಮ್ಮಲ್ಲಿ ಬುದ್ಧಿ ಶುದ್ಧವಾಗಿ ಡಿಸೈಡ್ ಮಾಡಿದೆ, ನಿರ್ಣಯವನ್ನು ತೆಗೆದುಕೊಂಡಿದೆ. ನಾನು ಇಲ್ಲೊಂದು ಏನೋ ಸಿಗ್ತಾ ಇದೆ, ನನಗೊಂದು ಎನರ್ಜಿ ಇದೆ, ಚೈತನ್ಯತೆ ಸಿಗ್ತಾ ಇದೆ, ಅಂತರಾಳದ ಶಾಂತಿ ನನಗೆ ಪ್ರಾಪ್ತಿ ಆಗ್ತಾ ಇದೆ, ಹಾಗಾಗಿ ನಾನು ಇದನ್ನು ಡಿಸೈಡ್ ಮಾಡಿದ್ದೀನಿ ಅಂಥದ್ದೇ ಬುದ್ಧಿ. ಆತ್ಮದಲ್ಲಿ ಬುದ್ಧಿ ಇದೆಯಲ್ವ, ಬುದ್ಧಿ ಸೂಕ್ಷ್ಮವಾದ ಕೆಲಸ ಮಾಡ್ತಾ ಇದೆ. ಇಲ್ಲ, ಈ ಸಮಯಕ್ಕೆ ನಾವು ಮೂವಿಗೆ ಹೋದರೆ ಪರವಾಗಿಲ್ಲ, ಬಜಾರ್ಗೆ ಹೋದರೆ ಪರವಾಗಿಲ್ಲ, ಥಿಯೇಟ್ರಿಗೆ ಹೋದರೆ ಪರವಾಗಿಲ್ಲ ಅಂತ ಹೇಳ್ತಾ ಇತ್ತೆ. ಎರಡು ಬುದ್ಧಿಯಲ್ಲಿ ಸ್ಪಷ್ಟ ಬುದ್ಧಿ ಮತ್ತು ಪರಮಾತ್ಮನ ಸಮೀಪಕ್ಕೆ ಸೆಳೆದುಕೊಂಡು ಬರುವಂತಹ ಬುದ್ಧಿ, ನಿರ್ಣಯ ಶಕ್ತಿ ಏನಿದೆಯಲ್ವಾ, ಆ ನಿರ್ಣಯ ಶಕ್ತಿ ಪುಣ್ಯಾತ್ಮಗಳಲ್ಲಿ ಮಾತ್ರ, ಶ್ರೇಷ್ಠ ಆತ್ಮಗಳಲ್ಲಿ ಮಾತ್ರ, ಮಹಾನ್ ಆತ್ಮಗಳಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ. ಆ ಮಹಾನ್ ಆತ್ಮಗಳು ನೀವುಗಳಾಗಿದ್ದೀರಿ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ಪರಮಾತ್ಮನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಆತ್ಮ ರೂಪಿ ಬ್ಯಾಟರಿ
ಡಿಸ್ಚಾರ್ಜ್ ಆಗಿದೆ, ಜನ್ಮವನ್ನು ತೆಗೆದುಕೊಳ್ತಾ ಅನೇಕ ಜನ್ಮಗಳ ಚಕ್ರದಲ್ಲಿ ಬರ್ತಾ ಬರ್ತಾ ಆತ್ಮರೂಪಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಟ್ಟಿದೆ. ಅದನ್ನು ರೀಚಾರ್ಜ್ ಮಾಡಿಕೊಳ್ಳುವ ವಿಧಾನವೇ ಗೊತ್ತಿಲ್ಲ. ವಿಧಾನವನ್ನು ತಿಳಿಸ್ಬೇಕಂದ್ರೆ ಯಾವ ಮನುಷ್ಯ ಆತ್ಮಗಳಿಗೂ ಗೊತ್ತಿಲ್ಲ. ಯಾಕಂದರೆ ಸ್ವಯಂ ಮನುಷ್ಯಾತ್ಮರ ಬ್ಯಾಟರಿ ಲೋ ಆಗಿದೆ, ಡ್ರೈನ್ ಆಗಿದೆ. ಅರ್ಥಾತ್ ಆತ್ಮಿಕ ಶಕ್ತಿ ಕಳೆದು ಹೋಗಿದೆ, ಕಡಿಮೆ ಆಗಿದೆ. ಇಂಥ ಸಮಯದಲ್ಲಿ ಆತ್ಮಿಕ ಬ್ಯಾಟರಿಯನ್ನು ಚಾರ್ಜ್ ಮಾಡಲಿಕ್ಕೆ, ರೀಚಾರ್ಜ್ ಮಾಡಿಕೊಳ್ಳಿಕ್ಕೆ ಸ್ವಯಂ ಪರಮಾತ್ಮ ಬಂದು ನಾನೇ ನಿನಗೆ ಚಾರ್ಜ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಮಾತ್ರ ಅರ್ಥ ಆಗ್ತದೆ ನಮಗೆ. ಒಂದು ಕಥೆಯನ್ನು ತಾವು ಕೇಳಿರ್ಬೋದು. ನಾವು ಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ. ಅರ್ಥಾತ್ ನಮ್ಮನ್ನು ನಾವು ಚಾರ್ಜ್ ಮಾಡ್ಕೊಳ್ಳಿಲ್ಲ, ನನ್ನ ಆತ್ಮನನ್ನು ನಾನು ಚಾರ್ಜ್ ಮಾಡ್ಕೊಳ್ಳಿಲ್ಲ, ಬುದ್ಧಿಶಕ್ತಿ ಚುರುಕುಗೊಳಿಸ್ಕೊಳ್ಳಿಲ್ಲ. ಚುರುಕುಗೊಳಿಸ್ಕೋಬೇಕಂದ್ರೆ ಅಜ್ಞಾನದ ಪ್ರಕಾಶತೆ ನನ್ನ ಆತ್ಮದಲ್ಲಿ ಬೀಳಲಿಲ್ಲ ಅಂದರೆ ಎಲ್ಲಿ ಆಗ್ತದೆ ಹೇಳ್ರಿ? ಓಕೆ, ಆ ಎಫಿಷಿಯನ್ಸಿ ಲೋ ಆಗಿಬಿಡ್ತದಲ್ವ. ಹಾಗೆ ಒಂದು ಕಥೆಯನ್ನು ತಾವು ಕೇಳಿರ್ತೀರಿ. ಒಬ್ಬ ಯುವಕ ಇರ್ತಾನೆ, ಕೆಲಸ ಹುಡುಕ್ತಾ ಇರ್ತಾನೆ, ಒಳ್ಳೆ ಚೆನ್ನಾಗಿ ಓದಿರ್ತಾರೆ, ಡಿಪ್ಲೊಮಾ ಎಲ್ಲ ಆಗಿರ್ತದೆ, ಓದಿರ್ತಾರೆ, ಕೆಲಸ ಹುಡುಕ್ತಾ ಇರ್ತಾರೆ. ಎಲ್ಲೂ ಕೆಲಸ, ಎಲ್ಲ ಕಡೆ ಇಂಟರ್ವ್ಯೂ ಕೊಡ್ತಾರೆ, ಕೆಲಸನೇ ಸಿಗುವುದಿಲ್ಲ. ಆದರೆ ಕೆಲಸ ಮಾಡದೇ ಇದ್ದರೆ ಅವರಿಗೆ ಭಾಳ ಎಕನಾಮಿಕಲಿ ಪೂವರ್ ಇರುವ ಕಾರಣ ಕೆಲಸ ಮಾಡಬೇಕಲ್ಲ ಅಂತ ಹುಡುಕ್ತಾ ಒಂದಿನ ಒಬ್ಬ ಸೇಠ್ಜಿ ಹತ್ರ ಹೋಗಿ ಕೇಳ್ತಾರೆ, ನಿಮ್ಮ ಹತ್ರ ಏನಾದರೂ ಕೆಲಸ ಇದೆಯಾ ಅಂತ. ಆ ಸೇಠ್ಜಿ ಹೇಳ್ತಾರೆ, ಹಾಂ ಕೆಲಸ ಇದೆ, ಮಾಡ್ತೀಯಾ? ನಾನು ಏನು ಕೊಟ್ಟರು ಮಾಡ್ತೀಯಾ? ಹಾಂ ಮಾಡ್ತೀನಿ ಅಂತ ಹೇಳ್ತಾರೆ. ಏನದು ಕೆಲಸ ಅಂತ ಕೇಳಿದಾಗ ಅವರ ಕಟ್ಟಿಗೆ ಕಡಿಯೋದು ಗೊತ್ತಲ್ವಾ? ಸತ್ಯಭಾಮಕ್ಕವರೇ ಕಟ್ಟಿಗೆನೇ ಅಂತ ಹೇಳ್ತೀರಲ್ವ ಆ ಕಡೆ. ಲಕಡಿ, ಕಟ್ಟಿಗೆ, ವುಡ್ ಕಟ್ಟರ್, ಕಟ್ಟಿಗೆ ಅಂತಲೇ ಹೇಳೋದಲ್ವಾ ನಿಮ್ಮ ಕಡೆ. ಕಟ್ಟಿಗೆ ಕಡಿಯುವಂತಹ ಅಂದರೆ ಆ ವುಡ್ಡನ್ನು ಕಟ್ ಮಾಡುವಂಥದ್ದು ಕೆಲಸ ಸಿಗ್ತದೆ ಅವರಿಗೆ. ವುಡ್ ಕಟ್ ಮಾಡಲಿಕ್ಕೆ ಅವರ ಒಂದು ಶೆಡ್ಡಿಗೆ ಕರ್ಕೊಂಡು ಹೋಗಿ, ಇಲ್ಲೆಲ್ಲ ಕಟ್ಟಿಗೆಗಳಿದ್ದಾವೆ, ಇವುಗಳನ್ನ ನೀನು ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟ್ ಡೇ ಕಟ್ ಮಾಡ್ತಾರೆ. 20 ಕಟ್ಟಿಗೆ, ದೊಡ್ಡ ದಪ್ಪ ಬಡ್ಡಿಗಳು ಕಟ್ಟಿಗೆಗಳನ್ನು ಕಟ್ ಮಾಡ್ತಾನೆ. ಅವ್ರ ಕೆಲಸವನ್ನು ನೋಡ್ತಾರೆ ಸೇಠ್ಜಿ. ನೋಡಿಬಿಟ್ಟು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಹುಡುಗ ಅಂದ್ಬಿಟ್ಟು, ಪರವಾಗಿಲ್ಲ ಅಂದ್ಬಿಟ್ಟು ಆ ಕೆಲಸವನ್ನು ಕೊಡ್ತಾರೆ, ಆಫರ್ ಮಾಡ್ತಾರೆ, ಇಷ್ಟು ಸಂಬಳ ಕೊಡ್ತೀವಿ ನಿಮಗೆ ಅಂತ. ಓಕೆ, ನೆಕ್ಸ್ಟ್ ಡೇ ಅವ್ರು ಕಟ್ಟಿಗೆ ಕಡಿತಾ ಇರ್ತಾರೆ, ಚೆನ್ನಾಗಿ ಕಡ್ದಿರ್ತಾರೆ. ಓಕೆ, 3rd ಡೇನೂ ಕಡಿತಾರೆ. ಆಮೇಲೆ 4th ಡೇ ಸ್ವಲ್ಪ 8 ಅವರ್ ಕೆಲಸ ಮಾಡ್ತಾರೆ. ಆದರೆ ನಂಬರ್ ಆಫ್ ಏನು ಕಟ್ಟಿಗೆ ಕಟ್ ಮಾಡಬೇಕಾಗಿರ್ತದೆ, ವುಡ್ ಕಟ್ ಮಾಡಬೇಕಾಗಿರ್ತದೆ, ಆ ಕೊಡ್ಲಿಯಿಂದ ಕಟ್ ಮಾಡೋದು, ಮಷೀನ್ ಅಲ್ಲ, ಕೊಡ್ಲಿ ಗೊತ್ತಲ್ವಾ? ಕೊಡ್ಲಿ, ಅದರಿಂದ ಕಟ್ ಮಾಡುವಂಥದ್ದು. ಅದರಿಂದ ಕಟ್ ಮಾಡುವಾಗ ಎವ್ರಿ ಡೇ ಚೆನ್ನಾಗಿ ಕಟ್ ಮಾಡುವಂಥ 4th ಡೇಗೆ ಅವ್ರದ್ದು ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಸೇಠ್ಜಿ ಬಂದು ನೋಡ್ತಾರೆ, ದಿನ ನೀನು 20 ಕಡಿಯೋನು, ಇವತ್ತು ಯಾಕೋ 15 ಕಟ್ ಮಾಡಿದ್ಯಾ ಅಂತ ಕೇಳ್ತಾರೆ. ಗೊತ್ತಾಗ್ತಿಲ್ಲ, ನಾನು ಸೇಮ್ ಎಫರ್ಟೇ ಹಾಕ್ತಾಯಿದ್ದೀನಿ ಅಂತ ಹೇಳ್ತಾನೆ ಕಟ್ಟಿಗೆ ಕಡಿಯೋನು ಹುಡುಗ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬಂದು ನೋಡಿದರೆ ದಿನದಿಂದ ದಿನಕ್ಕೆ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ ಅವ್ರದ್ದು. 20 ಇದ್ದಿದ್ದು 15ಕ್ಕೆ ಬಂತು, 15 ಇದ್ದಿದ್ದು 12ಕ್ಕೆ ಬಂತು, 12 ಇದ್ದಿದ್ದು 10ಕ್ಕೆ ಬಂತು. ಸೇಮ್ ನಂಬರ್ ಆಫ್ ಅವರ್ಸ್ ಯೂಸ್ ಮಾಡ್ತಾಯಿದ್ದಾರೆ. ಎವ್ರಿ ಡೇ 8 ಅವರ್ ಕಟ್ ಮಾಡ್ತಾಯಿದ್ದಾರೆ. ಫಸ್ಟ್ ಡೇ ಕಟ್ ಮಾಡಿದಾಗ 20 ಕಟ್ ಮಾಡಿದಂಥವ್ರು ನೆಕ್ಸ್ಟ್ 4th ಡೇಗಿಂದ ಕಡಿಮೆ ಆಗ್ತಾ ಬಂದಾಗ ಲಾಸ್ಟಲ್ಲಿ 5 ಕಟ್ ಮಾಡಲಿಕ್ಕೆ ಶುರು ಮಾಡಿದ. ಸೇಮ್ ನಂಬರ್ ಆಫ್ ಅವರ್ಸ್, ಅಂದರೆ ಸಮಯ ಅಷ್ಟೇ ತಗೊಳ್ತಾ ಇದ್ದಾನೆ. 8 ಅವರ್ ತಗೊಳ್ತಾ ಇದ್ದಾನೆ, ಆದರೆ ಕಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. 20 ಕಟ್ಟಿಗೆಯನ್ನು ಕಟ್ ಮಾಡಬೇಕಾದಂಥವನು 5 ಕಟ್ ಮಾಡಲಿಕ್ಕೆ ಆಗ್ತದೆ ಅವನಿಗೆ. ಸೇಠ್ಜಿ ಬಂದು ಆಶ್ಚರ್ಯ ಅನಿಸುತ್ತೆ. ಸೇಠ್ಜಿ ಬಹಳ ಎಕ್ಸ್ಪೀರಿಯನ್ಸ್ಡು. ಸೇಠ್ಜಿ ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲ ಸೇಠ್ಜಿ, ನಿಜವಾಗ್ಲೂ ನಾನು ಅಷ್ಟೇ ನಂಬರ್ ಆಫ್ ಅವರ್ ಕೆಲಸ ಮಾಡ್ತಾಯಿದ್ದೀನಿ, ಅಷ್ಟೇ ನಾನು ಎಫರ್ಟ್ ಹಾಕ್ತಾಯಿದ್ದೀನಿ, ಆದರೆ ಯಾಕೋ ಕಟ್ ಆಗ್ತಾಯಿಲ್ಲ, ಇವು 5 ಆಗಿದೆ. ಈಗ ನಾನು 20 ಕಟ್ ಮಾಡಿದ್ದೀನಿ, ನೀವೇ ನೋಡಿದಿರ ತಾನೇ ಸ್ಟಾರ್ಟಿಂಗ್ ಡೇನಲ್ಲಿ ಅಂತ ಹೇಳ್ತಾರೆ. ಆವಾಗ ಸೇಠ್ಜಿಗೆ ಆಶ್ಚರ್ಯ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇರುವ ಕಾರಣ, ನೀನು ಕಟ್ ಮಾಡೋ ಕೊಡ್ಲಿ ಇದೆಯಲ್ಲ, ಆ ಕೊಡ್ಲಿಯನ್ನು ನೀನು ಹರಿತ ಮಾಡ್ಕೊಂಡಿದೀಯಾ ಅಂತ ಕೇಳ್ತಾನೆ. ಹರಿತ ಮಾಡ್ಕೊಂಡಿದೀಯಾ ಒಂದಿನಾದರೂ ಅಂತ. ಅವನೇನು ಹೇಳಬೇಕು, ಆನ್ಸರ್ ಏನು ಹೇಳ್ತಾನೆ? ಹರಿತ ಮಾಡ್ಕೊಳ್ಳಿಕ್ಕೆ ಸಮಯ ಎಲ್ಲಿದೆ ಅಂತ ಹೇಳ್ತಾನೆ. ಕಟ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೀನಿ ನಾನು, ಹರಿತ ಮಾಡ್ಕೊಳ್ಳಿಕ್ಕೆ ಸಮಯ ಎಲ್ಲಿದೆ ಅಂತ ಹೇಳ್ಬಿಡ್ತಾನೆ.
ಕೊಡ್ಲಿಯನ್ನು ಹರಿತ ಮಾಡ್ಕೊಳ್ದೇ ಕಟ್ಟಿಗೆಯನ್ನು ಕಡಿತಾ ಇರ್ತಾನೆ. ಅರ್ಥ ಆಗ್ತಿದೆಯಲ್ವಾ? ಎಫಿಷಿಯನ್ಸಿ ಯಾಕೆ ಕಡಿಮೆ ಆಯಿತು ಅಂದರೆ ಅದು ಮೊಂಡಾಗಿದೆ. ಕಟ್ ಮಾಡಿ ಆ ಒಂದು ಹರಿತ ಕಡಿಮೆ ಆಗಿದೆ ಅದರಲ್ಲಿ ಕೊಡ್ಲಿ. ಆ ಕೊಡಲಿ ಹರಿತ ಕಡಿಮೆ, ಚೂಪುತನ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ನಂಬರ್ ಆಫ್ ಕಟ್ ಮಾಡುವಂಥ ವುಡ್ಸ್ ಕಡಿಮೆ ಆಗ್ತಾ ಹೋಗ್ತವೆ. ಆವಾಗ ಸೇಠ್ಜಿ ಹೇಳ್ತಾನೆ, ನೋಡಪ್ಪ ಇದನ್ನು ಅವಾಗ ಹರಿತ ಮಾಡ್ಕೊಳ್ತಾ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಒಂದೊಂದು ಸಾರಿ ಎಕ್ಸಾಸ್ಟ್ ಆಗ್ತೇವೆ. ಮಾರ್ನಿಂಗ್ ಇದ್ದಿರುವಂತಹ ಎನರ್ಜಿ ರಾತ್ರಿಗೆ ಇರುವುದಿಲ್ಲ. ಯಾಕೆ ಹೇಳ್ರಿ? ಡ್ರೈನ್ ಆಗ್ತದೆ. ಮತ್ತೆ ವಾಪಸ್ ನೀವು ಬಂದು ನಿದ್ದೆ ಮಾಡ್ತೀರಿ. ಇಲ್ಲಿ ನಿದ್ದೆ ಮಾಡುವುದರಿಂದ ಟೆನ್ಷನ್ಸು, ಆ್ಯಂಗ್ಸೈಟಿ ಅವೆಲ್ಲ ಹೋಗುವುದಿಲ್ಲ. ನಿದ್ದೆ ಬಲೆ ಮಾಡಿರಿ, ಒಬ್ಬೊಬ್ಬರಿಗೆ ನಿದ್ದೆನೂ ಬರುವುದಿಲ್ಲ. ಆದರೆ ಇಲ್ಲೇನಾಗ್ತದೆ, ಆತ್ಮವನ್ನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು ಬಹಳ ಸರಳವಾದ ವಿಧಾನವನ್ನು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡ್ಲಾಗ್ತಾಯಿದೆ. ಅದೇ ರಾಜಯೋಗ. ಎಲ್ಲಿ ನಾವು ಆತ್ಮನನ್ನು ಮನಸ್ಸು ಬುದ್ಧಿ ಎಂಬ ವಯರೊಂದಿಗೆ ಪರಮಜ್ಯೋತಿ ಪರಮಾತ್ಮನೊಂದಿಗೆ, ಪವರ್ ಹೌಸ್ ಆದ ಪರಮಾತ್ಮನೊಂದಿಗೆ ಜೋಡಿಸಿ ನನ್ನ ಆತ್ಮರೂಪಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೋಬಹುದು. ಅದೇ ಸಹಜ ರಾಜಯೋಗ. ಈಸಿಯಾಗಿ ಕುಂತಲೇ ನಡೀತಾ ತಿರುಗಾಡ್ತನೂ ಕೂಡ ಯಾವುದೇ ಆಸನಗಳನ್ನು ಹಾಕೋ ಅವಶ್ಯಕತೆ ಇಲ್ಲ, ನೀವು ಹಾಕಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಠಯೋಗದಿಂದ ಮಾಡುವಂಥದ್ದಲ್ಲ, ಸಹಜ ರಾಜಯೋಗ. ಹಾಗೆ ನಾವೆಲ್ಲರೂ ಸ್ವಯಂನ ಬಗ್ಗೆ ತಿಳ್ಕೊಂಡಿದ್ದೀವಿ. ಆವಾಗವಾಗ ಅಟ್ಲೀಸ್ಟ್ ಡೈಲಿ 1 hour ಆದರೂ ಅಥವಾ 30 minutes ಆದರೂ ನಾವು ನಮ್ಮ ಸ್ವಯಂಗೋಸ್ಕರ ಕೊಟ್ಟು ಸ್ವಯಂವನ್ನು ಚಾರ್ಜ್ ಮಾಡ್ಕೋಬೇಕು, ಸ್ವಯಂವನ್ನು ರೀಚಾರ್ಜ್ ಮಾಡ್ಕೋಬೇಕು. ಆವಾಗ ನಮ್ಮ ಎಫಿಷಿಯನ್ಸಿ 100% ಕರೆಕ್ಟ್ ಇರ್ತದೆ. ನೋಡಿ, ಎವ್ರಿ ಡೇ ಸೇಮ್ ಎಫಿಷಿಯನ್ಸಿ ಇರ್ತದೆ. ಇಲ್ಲ ಅಂದರೆ ಬಹಳ ಆಲೋಚನೆಗಳು ಬಂದು, ನಂಬರ್ ಆಫ್ ಥಾಟ್ಸ್ ಸಿಕ್ಕಾಪಟ್ಟೆ ಬಂದು ಟ್ರಾಫಿಕ್ ಜಾಮ್ ಆಗುತ್ತೆ. ಬುದ್ಧಿಯಲ್ಲಿ ಜಾಮ್ ಆದಾಗಲೇ ತಲೆನೋವು ಬರ್ತದೆ, ಸ್ಟ್ರೆಸ್ ಬರ್ತದೆ, BP ಹೈ, ಶುಗರ್ ಹೈ ಆಯಿತು ಅಂತ ಆಗ್ತದೆ. ಆ ನಂಬರ್ ಆಫ್ ಥಾಟ್ಸನ್ನು ಇಲ್ಲಿ ಕಡಿಮೆ ಮಾಡುವುದಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ಸಂಕಲ್ಪಗಳ ಗತಿಯನ್ನು ಕಡಿಮೆ ಮಾಡುವುದು ರಾಜಯೋಗ. ಈಗ ನಾವೆಲ್ಲರೂ ಆತ್ಮ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ರೆ ಸಾಕಷ್ಟು ನಾಲೆಜ್ ಬಂದ ಹಾಗೆ. ಸ್ವಯಂನ ತಿಳ್ಕೊಳ್ಳೋದೇ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಯಂ ನಾನು ಯಾರು? ನಾನೊಂದು ಆತ್ಮ. ನನ್ನ ಆತ್ಮದಲ್ಲಿ ಸೂಕ್ಷ್ಮ ಶಕ್ತಿಗಳಾದ ಏನೆಲ್ಲ ಇದೆ? ಮನಸ್ಸು, ಬುದ್ಧಿ, ಸಂಸ್ಕಾರ ಇದೆ. ನನ್ನ ಆತ್ಮನ ಒರಿಜಿನಲ್ ಗುಣಗಳು ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ. ಇಷ್ಟೆಲ್ಲ ಶಕ್ತಿಗಳಿದ್ದು ಯಾಕೆ ನಾನು ಡ್ರೈನ್ಡ್ ಅಂತ ಅನುಭವ ಮಾಡ್ತಾ ಇದ್ದೀನಿ, ಯಾಕೆ ನಾನು ಎಕ್ಸಾಸ್ಟ್ ಅಂತ ಅನುಭವ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿನೇ ಪರಮಾತ್ಮ ಸ್ವಯಂ ನಮಗೋಸ್ಕರ ನಮ್ಮ ಹತ್ತಿರ ಬಂದು, ಭೂಮಿಯ ಮೇಲೆ ಬಂದು, ಯಾಕೆ ಹೇಳ್ರಿ, ಆತ್ಮ 84 ಜನ್ಮಗಳ ಚಕ್ರದಲ್ಲಿ ಬರ್ತಾ ಎನರ್ಜಿ ಮೊದಲು ಏನಿತ್ತು ಟಾಪ್ ಲೆವೆಲಲ್ಲಿ, ಆ ಎನರ್ಜಿ ಡ್ರೈನ್ ಆಗಿಬಿಟ್ಟಿದೆ. ಆತ್ಮಿಕ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಆತ್ಮಿಕ ಶಕ್ತಿ ಕಡಿಮೆ ಆಗಿದೆ ಅಂತಲೂ ಗೊತ್ತಿಲ್ಲದಾಗ ಆಗಿಬಿಟ್ಟಿದೆ. ಹಾಗಾಗಿ ಹೇಗೆ ಆ ಕಟ್ಟಿಗೆ ಕಡಿಯೋನು ಅದನ್ನು ಹರಿತ ಮಾಡ್ಕೋಬೇಕು, ಕೊಡ್ಲಿಯನ್ನು ಹರಿತ ಮಾಡಿಕೊಂಡಾಗ, ಕೊಯ್ತವನ್ನು ಹರಿತ ಮಾಡಿಕೊಂಡಾಗ ಮಾತ್ರ ನಾನು ಇನ್ನೂ ಚೆನ್ನಾಗಿ ಕಟ್ಟಿಗೆಯನ್ನು ಕಟ್ ಮಾಡ್ಬೋದು ಅಂತ ಅವನಿಗೆ ಅರಿವೇ ಇಲ್ದಂಗೆ ಆಗಿತ್ತು. ಹಾಗೆ ಸೇಠ್ಜಿ ಬಂದು ಹೇಳಿದ ಮೇಲೆ ಅವನಿಗೆ ಅರ್ಥ ಆಗಿದೆ, ಸಮಯನೇ ಸಿಕ್ಕಿಲ್ಲ ನನಗೆ ಅಂತ ಹೇಳ್ತಾ. ಹಾಗೆಯೇ ಇಲ್ಲಿ ಪರಮಾತ್ಮ ಸ್ವಯಂ ಈಶ್ವರ ಬಂದು, ಮಕ್ಕಳೇ ನೀವು ಆತ್ಮನ ಬ್ಯಾಟರಿ ಲೋ ಆಗಿದೆ, ಡ್ರೈನ್ ಆಗಿದೆ, ಮರಳಿ ನೀವು ರೀಚಾರ್ಜ್ ಮಾಡ್ಕೋಬೇಕು. ರೀಚಾರ್ಜ್ ಮಾಡಿಕೊಳ್ಳುವಂತಹ ವಿಧಾನವೇ ರಾಜಯೋಗ ಅಂತ ಹೇಳಿಕೊಟ್ಟಿದ್ದಾರೆ ನಮ್ಮೆಲ್ರಿಗೂ. ಸ್ವಯಂ ಪರಮಾತ್ಮ ಬಂದಿದ್ದಾರೆ. ಈಶ್ವರನಿಂದನೇ, ಡೈರೆಕ್ಟ್ ಪರಮಾತ್ಮನಿಂದನೇ ನಾವು ಕಲಿತೀವಿ. ಯಾವುದೇ ಮನುಷ್ಯರು ಕಲಿಸ್ತಾ ಇಲ್ಲ, ಡೈರೆಕ್ಟ್ ಈಶ್ವರ ಬಂದು ಕಲಿಸ್ತಾ ಇದ್ದಾರೆ. ತಾವೆಲ್ಲರೂ ಲಾಸ್ಟ್ ಟೈಮ್ ಕೇಳಿದ ಹಾಗೆ ಒಬ್ಬ ವೃದ್ಧನ ಸಾಧಾರಣ ತನುವನ್ನು ಪರಮಾತ್ಮ ಪರಕಾಯ ಪ್ರವೇಶ ಮಾಡಿದ್ದಾರೆ, ಭೂಮಿಯ ಮೇಲೆ ಅವತರಿಸಿದ್ದಾರೆ. ಪರಮಾತ್ಮ ಆ ವೃದ್ಧನ ಹೆಸರು ದಾದಾ ಲೇಖರಾಜ್, ವಜ್ರದ ವ್ಯಾಪಾರಿ. ಅವರ ಶರೀರದಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ ಈ ರಾಜಯೋಗವನ್ನು ಕಲಿಸಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಆ ಈ ರಾಜಯೋಗನ ಕಲಿತಾ ಇದ್ದೀವಿ, ಕಲಿಸ್ತಾ ಇದ್ದಾರೆ. ಇಲ್ಲಿ ಎವ್ರಿ ಡೇ ಏನಾಗ್ತದೆ, ಎವ್ರಿ ಡೇ ಒಂದು ಗಂಟೆಗಳ ಕಾಲ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಿರಲ್ವ ತಾವೆಲ್ಲ, ಅಮೃತ ವೇಳೆ ಅಂತ ಹೇಳ್ತಿರಲ್ವ ತಾವೆಲ್ಲ. ಅಮೃತ ವೇಳೆ, ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀರಿ. ಅಂತಹ ಸಮಯದಲ್ಲಿ ಪರಮಾತ್ಮನೊಂದಿಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಕನೆಕ್ಟ್ ಮಾಡಿಕೊಂಡು ರೀಚಾರ್ಜ್ ಮಾಡಿಕೊಂಡಾಗ ಇಡೀ ದಿನದಲ್ಲಿ ಎಂಥದ್ದೇ ಸಮಸ್ಯೆ ಬರಲಿ, ಎಂತಹದ್ದೇ ಪರೀಕ್ಷೆಗಳು ಬರಲಿ, ಎಂಥದ್ದೇ
ದೊಡ್ಡದಾದ ಪರೀಕ್ಷೆಗಳು ಬರಲಿ, ಬೆಟ್ಟದಂಥ ಸಮಸ್ಯೆ ಬಂದರೂ ಅರಳಿಯ ಸಮಾನ ಆಗ್ತದೆ. ಕಾರಣ ಇಷ್ಟೇ, ನಾನು ಆತ್ಮ ಕಂಪ್ಲೀಟ್ ಚಾರ್ಜ್ಡ್ ಇರ್ತೀನಿ, ಅದು ಪರಮ ಶಕ್ತಿಗಳೊಂದಿಗೆ. ಪರಮಾತ್ಮ ಶಕ್ತಿಗಳು ಆ ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನನಗೆ, ಇಲ್ಲಿ ಬ್ರಹ್ಮ ಮುಹೂರ್ತ ಅಂತ ಕರೆಯೋದು 3 ಗಂಟೆ 30 ನಿಮಿಷ, ಹೊಸಬರಿಗೆಲ್ಲ 3 ಗಂಟೆ 30 ನಿಮಿಷದಿಂದ 4:45 ಪರಮಾತ್ಮ ಈ ಸತೋ ಪ್ರಧಾನ ಸಮಯ ಇರ್ತದೆ. ಇಲ್ಲಿ ಏನು ಸಂಕಲ್ಪ ಮಾಡ್ತೀವಿ ಎಲ್ಲ ಸಿದ್ಧಿ ಆಗ್ತದೆ ಸಂಕಲ್ಪಗಳು. ಯಾಕೆ ಅಂದರೆ ಈ ಬ್ರಹ್ಮ ಮುಹೂರ್ತ ಅಂತಹ ಒಂದು ಎನರ್ಜಿಯನ್ನು ಹೊಂದಿದೆ. ಇಂತಹ ಸಮಯದಲ್ಲಿ ಸ್ವಯಂ ಈಶ್ವರನನ್ನು ನಾವು ಮನಸ್ಸು ಬುದ್ಧಿಯಿಂದ ಕನೆಕ್ಟ್ ಮಾಡಿಕೊಂಡಾಗ, ಮನ್ಮನಾಭವ ಅವಸ್ಥೆಯಲ್ಲಿ ಹೋದಾಗ, ಮನಸ್ಸನ್ನು ಅವರೊಂದಿಗೆ ಅಂಟಿಸಿಕೊಂಡಾಗ, ಮನಸ್ಸು ಬುದ್ಧಿಯನ್ನು ಪರಮಾತ್ಮ ಎಂಬ ಪವರ್ ಹೌಸಲ್ಲಿ ನಾವು ಜೋಡಿಸಿದಾಗ ಆತ್ಮದಲ್ಲಿ ಒಂದು ಕರೆಂಟ್ ಬರ್ತದೆ, ಶಕ್ತಿ ಬರ್ತದೆ, ಚೈತನ್ಯತೆ ಬರ್ತದೆ. ಆ ಶಕ್ತಿ ಇಡೀ ದಿನ ನನ್ನ ಆತ್ಮದಲ್ಲಿರ್ತದೆ. ನನ್ನ ಶರೀರದ ಪ್ರತಿಯೊಂದು ಕರ್ಮ ಇಂದ್ರಿಯಗಳು ಆ ಒಂದು ಶಕ್ತಿಯೊಂದಿಗೆ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಈಸಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೇ ಅಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಿಸ್ತದೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ತಂದು ಕೊಡ್ತದೆ. ಪ್ರಾಕ್ಟಿಕಲ್ ಸಫಲತೆ, ಬರೀ ಹೇಳುವುದಕ್ಕಲ್ಲ, ಪ್ರಾಕ್ಟಿಕಲ್ ಸಫಲತೆ ಸಿಗ್ತದೆ. ಹಾಗೆ ರಾಜಯೋಗ ಬ್ರಹ್ಮ ಮುಹೂರ್ತದಲ್ಲಿ ಸ್ವಯಂ ಈಶ್ವರ ಬಂದು ನಮಗೆ ಈ ಶಕ್ತಿಯನ್ನು ತುಂಬ್ತಾರೆ. ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಚಾರ್ಜ್ ಆದ ಬ್ಯಾಟ್ರಿಯಿಂದ ಈ ಶರೀರವನ್ನು ರನ್ ಮಾಡ್ತೇವೆ. ಶರೀರವೆಂಬ ಯಂತ್ರವನ್ನು ನಾವು, ಈ ಶರೀರವೆಂಬ ಕಾರನ್ನು ನಾವು ಡ್ರೈವ್ ಮಾಡ್ತೇವೆ. ನಾವು ಆತ್ಮರೂಪಿ ಡ್ರೈವರ್ ಅಲ್ವಾ. ಸೊ 5 ದಿನಗಳು ಕಳೆದು ಹೋಗಿದೆ. ಆತ್ಮ ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ರಚಯಿತ ಶಿವ ಪರಮಾತ್ಮ ಅಂತಲೂ ಗೊತ್ತು ಮಾಡ್ಕೊಂಡಿದ್ದೀರಿ. ಪರಮಾತ್ಮ ಅಂದರೆ ಯಾರು ಅಂತ ಗೊತ್ತಾಗಿದೆ. ಕಾಲಚಕ್ರ, ಸೃಷ್ಟಿಚಕ್ರ ಅನ್ನೋದು ತಿಳ್ಕೊಂಡಿದ್ದೀರಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಸಂಗಮಯುಗ, ಸಂಧಿಕಾಲ ಯುಗ ಅಂತ ಹೇಳ್ತೀರಿ. ಅದೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಕಲ್ಪವೃಕ್ಷದ ಬಗ್ಗೆ ತಿಳಿದುಕೊಳ್ತೇವೆ. ಕಲ್ಪವೃಕ್ಷ ಯಾರಾದರೂ ಕೇಳಿದ್ದೀರಾ? ಕಲ್ಪವೃಕ್ಷ ಮನುಷ್ಯ ಮಾನವ ವಂಶವೃಕ್ಷ ಅಂತ ಹೇಳ್ತಾರೆ ಕಲ್ಪವೃಕ್ಷ. ಅಶ್ವತ್ಥ ಮರ ಅಂತ ಕೇಳಿರ್ತೀರಲ್ವಾ? ಗೀತೆಯಲ್ಲೂ ಕೂಡ ಅದನ್ನು ಉಲ್ಲೇಖನ ಮಾಡಲಾಗಿದೆ. ಅಧ್ಯಾಯ 15 ಅದರಲ್ಲಿ ಕಲ್ಪವೃಕ್ಷದ ಬಗ್ಗೆ ಹೇಳಲಾಗಿದೆ. ಅಶ್ವತ್ಥ ಮರ, ಅಶ್ವತ್ಥ ವೃಕ್ಷ ಅಂತ ಕೇಳಿದ್ರಿ ತಾವೆಲ್ಲರೂ. ಆ ಗೀತೆಯಲ್ಲಿ ಏನು ಹೇಳ್ತದೆ ಅಂದರೆ, ಈ ಕಲ್ಪವೃಕ್ಷದ ಜ್ಞಾನವನ್ನು ತಿಳಿದುಕೊಂಡವ್ರು ಜಗತ್ತನ್ನು ತಿಳಿದುಕೊಂಡ ಹಾಗೆ ಅಂತ ಹೇಳಲಾಗಿದೆ. ಮಾನವ ವೃಕ್ಷ, ಮಾನವ ವಂಶವೃಕ್ಷ ಅಂತ ಹೇಳ್ತಾರೆ. ಮಾನವ ವಂಶವೃಕ್ಷ ಅಂತ ಹೇಳಲಾಗ್ತದೆ. ಹೇಗೆ ಆಲದ ಮರ ಬೀಜ ಇರ್ತದೆ, ಆ ಬೀಜದಿಂದ ಬೃಹತ್ ಆಕಾರದ ಒಂದು ಮರ ರೆಡಿ ಆಗ್ತದೆ, ದೊಡ್ಡ ಮರ ಆಗ್ತದೆ, ಅದು ಜಡ ಇರ್ತದೆ. ಇಲ್ಲಿ ಮಾನವ ವಂಶವೃಕ್ಷ ಅಂತ ಹೇಳ್ತದೆ. ಮಾನವ ವಂಶವೃಕ್ಷಕ್ಕೆ ಬೀಜ ಯಾರು? ಯಾರು ಬೀಜ? ಮಾನವ ವಂಶವೃಕ್ಷಕ್ಕೆ, ಮಾನವ ವೃಕ್ಷಕ್ಕೆ ಬೀಜ ಯಾರು? ಹರಿಶನ. ಮಾನವ ವಂಶವೃಕ್ಷಕ್ಕೆ ಬೀಜ ಯಾರು? ಬೀಜ ಪರಮಾತ್ಮ ಈಶ್ವರ. ಸೃಷ್ಟಿಯ ರಚಯಿತ ಅಂತ ಹೇಳಿಸ್ಕೊಡಿದ್ದಾರೆ ತಾನೇ ಪರಮಾತ್ಮ. ಪರಮಾತ್ಮನೇ ಬೀಜ, ಶಿವಬಾಬಾ. ಕಲ್ಪವೃಕ್ಷ ಮಾನವ ವಂಶವೃಕ್ಷ ಅಂತ ಹೇಳಲಾಗ್ತದೆ. ಇದಕ್ಕೆ ಬೀಜ ತಂದೆ ಶಿವ ಪರಮಾತ್ಮ. ಈ ಕಲ್ಪವೃಕ್ಷ ಬರೀ ಕಲ್ಪವೃಕ್ಷ, ಉಲ್ಟಾ ಕಲ್ಪವೃಕ್ಷ ಅಂತ ಹೇಳಲಾಗ್ತದೆ. ಯಾಕೆ ಅಂದರೆ ಪರಮಾತ್ಮ ಮೇಲೆ ಇದ್ದಾರೆ, ನಾವೆಲ್ಲ ಮಾನವ ವೃಕ್ಷ ರೆಂಬೆ ಕೊಂಬೆಗಳೆಲ್ಲ ಕೆಳಗಡೆ ಇದ್ದೀವಿ. ಹಾಗಾಗಿ ಇದಕ್ಕೆ ಏನು ಹೇಳ್ತಾರೆ, ಉಲ್ಟಾ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಉಲ್ಟಾ ಕಲ್ಪವೃಕ್ಷ ಅಂದರೆ ಬೀಜ ಮೇಲೆ, ರೆಂಬೆ ಕೊಂಬೆಗಳೆಲ್ಲ ಕೆಳಗೆ. ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಈ ಕಲ್ಪವೃಕ್ಷದ ಬೀಜ ಶಿವ ಪರಮಾತ್ಮ. ಬೀಜ ಆದಮೇಲೆ ಏನು ಬರ್ತದೆ? ಬೇರುಗಳು ಬರ್ತದೆ.
ಬೇರುಗಳಾದ ಮೇಲೆ ಕಾಂಡ ಬರ್ತದೆ, ಕಾಂಡ ಆದ ನಂತರ ರೆಂಬೆ ಕೊಂಬೆಗಳು ಬರ್ತದೆ, ಎಲೆಗಳು ಬರ್ತದೆ, ಹೂಗಳು ಹಣ್ಣುಗಳು ಬರ್ತದೆ. ಆಮೇಲೆ ಈ ವೃಕ್ಷದ ಗತಿ ಏನಾಯಿತು? ವೃಕ್ಷ ಸಸಿ ಇದ್ದಾಗ ಹೇಗಿತ್ತು? ಬೀಜ, ಬೇರು, ರೆಂಬೆ, ಕೊಂಬೆ ಇವೆಲ್ಲ ಹೇಗಿತ್ತು? ಹೂ ಹಣ್ಣುಗಳು ಹೇಗಿತ್ತು? ಹಾಗೆ ಈ ಕಲ್ಪವೃಕ್ಷ ಅಶ್ವತ್ಥ ಮರ ಅಂತ ಹೇಳ್ತೀವಲ್ವ, ಇದನ್ನು ಈ ಮಾನವ ವಂಶದನೇ ವೃಕ್ಷ ಅಂತ ಹೇಳಿದಾಗ ಪರಮಾತ್ಮನೇ ಈ ವಂಶವೃಕ್ಷಕ್ಕೆ ಬೀಜ ಆಗಿದ್ದಾರೆ. ಆ ಬೀಜದ ಸಮೀಪದಲ್ಲಿ ಬೇರುಗಳಿದೆ. ಆ ಬೇರುಗಳೇ ಯಾರಿಗೆ ಪರಮಾತ್ಮ ಬ್ರಹ್ಮ ಮುಖವಂಶಾವಳಿಗಳನ್ನು ರಚಿಸಿ ತಪಸ್ಸನ್ನು ಮಾಡಿಸ್ಲಿಕ್ಕೆ ಹಚ್ಚಿದರು. ಬ್ರಾಹ್ಮಣರು ಅಂತ ಮಾಡಿದರು, ದ್ವಿಜರು ಅಂತ ಹೇಳ್ತಾರೆ. ದ್ವಿಜರು ಅಂದರೆ 2 ಜನ್ಮವನ್ನು ಪಡೆದಂಥವ್ರು. 2 ಜನ್ಮವನ್ನು ಪಡೆದಂಥವ್ರು ಅಂದ್ರೇನು? ಮರುಜೀವವನ್ನು ಪಡೆದಂಥವ್ರು. ಕಲಿಯುಗಿ ಜೀವನದಿಂದ ಹೊರಬಂದು ನಾವು ಬ್ರಾಹ್ಮಣ ಜನ್ಮವನ್ನು ಪಡೆದಂಥವರು. ಬ್ರಹ್ಮ ಮುಖವಂಶಾವಳಿಗಳು ಬೀಜಕ್ಕೆ ಸಮೀಪ ಇರುವಂಥವರು. ಬೀಜಕ್ಕೆ ಸಮೀಪ ಇರುವಂತಹ ಬೇರುಗಳಂದರೆ ನಾವು ತಪಸ್ವಿಗಳು. ಯಾರು ಬ್ರಾಹ್ಮಣರಿದ್ದೀರಿ, ಯಾರು ಬ್ರಾಹ್ಮಣರಾಗ್ತೀವಿ, ಪರಮಾತ್ಮನ ಜ್ಞಾನವನ್ನು, ಬೀಜ ಪರಮಾತ್ಮನ ಜ್ಞಾನವನ್ನು ಬೀಜದಿಂದ ತಿಳಿದುಕೊಂಡು ನಾವು ಅವರಂತೆಯೇ ಅವರ ಸಮಾನ ಯಾವಾಗ ಮನುಷ್ಯರಿಂದ ಬ್ರಾಹ್ಮಣ ವರ್ಣದಲ್ಲಿ ಬರ್ತೀವಿ, ಪರಮಾತ್ಮ ನಮ್ಮನ್ನು ಬ್ರಹ್ಮ ಮುಖವಂಶಾವಳಿಗಳನ್ನಾಗಿ ಮಾಡ್ತಾರೆ, ರಚನೆ ಮಾಡ್ತಾರೆ. ಆವಾಗ ನಾವು ತಪಸ್ಸನ್ನು ಮಾಡ್ತೀವಿ. ಹಾಗಾಗಿ ನೆಕ್ಸ್ಟ್ ಏನಾಗ್ತದೆ? ಈ ಕಾಂಡ, ಈಗ ಕಲ್ಪವೃಕ್ಷ ಇದೆ, ಕಲ್ಪವೃಕ್ಷದ ಕಾಂಡ ಅಂದರೆ ಒಂದೇ ಸ್ಟ್ರೇಟ್ ಬಡ್ಡಿ ಇರ್ತದಲ್ವ. ಸ್ಟ್ರೇಟ್ ಏನಿರ್ತದೆ? ಸ್ವಲ್ಪ ಎತ್ತರ ತನಕ ಬಡ್ಡಿ ಅಷ್ಟೇ ಇರ್ತದೆ ಅಲ್ವಾ, ಗಿಡಕ್ಕೆ, ಮರಕ್ಕೆ. ಆ ಬಡ್ಡಿ ಅಂದರೆ ಅರ್ಥ ಹೇಗೆ ಜ್ಞಾನ ಸೂರ್ಯ ಬೀಜ ಪರಮಾತ್ಮ ಇದ್ದಾರೆ. ಪರಮಾತ್ಮ ಏನು ಮಾಡಿದರು? ನೆಕ್ಸ್ಟ್ ಮೊದಲನೇ ಜನ್ಮದಲ್ಲಿ ನಾವು ಹೇಗೆ ಬಂದ್ವಿ, ಎಲ್ಲರೂ ಕಾಲಚಕ್ರದ ಬಗ್ಗೆ ತಿಳ್ಕೊಂಡ್ವಲ್ವ, ಸೃಷ್ಟಿ ಚಕ್ರ ಹೇಗೆ ಶುರು ಆಯಿತು ಅಂತ. ಆ ಶುರು ಅಂದರೆ ಆದಿ ಸಮಯದಲ್ಲಿ ಏನಾಯಿತು? ಸತ್ಯಯುಗ ತ್ರೇತಾಯುಗ ಅನ್ನುವಂಥದ್ದು ಇದು ಒಂದೇ ಕಾಂಡ. ಇಲ್ಲಿ ಯಾಕೆ ಒಂದೇ ಕಾಂಡ ಅಂತ ತೋರಿಸಲಾಗ್ತದೆ ಅಂದರೆ, ಇಲ್ಲಿ ಒಂದೇ ಧರ್ಮ, ಒಂದೇ ಮತ, ಒಂದೇ ಭಾಷೆ, ಒಂದೇ ರಾಜ್ಯ ಇರ್ತದೆ, ಸುಖ ಸಮೃದ್ಧಿಯೇ ಇರ್ತದೆ. ಹಾಗಾಗಿ ಇಲ್ಲಿ ಯಾವುದೇ ಬೇರೆ ಧರ್ಮಗಳಿರುವುದಿಲ್ಲ. ಹಾಗಾಗಿ ಇದಕ್ಕೆ ಕಾಂಡಕ್ಕೆ ಹೋಲಿಸಲಾಗಿದೆ ಸತ್ಯಯುಗ ತ್ರೇತಾಯುಗವನ್ನು. ತ್ರೇತಾದ ಅಂತ್ಯದಲ್ಲಿ ರೆಂಬೆ ಕೊಂಬೆಗಳು ಪ್ರಾರಂಭ ಆಗ್ತದೆ. ತ್ರೇತಾದ ಅಂತ್ಯದಲ್ಲಿ ಏನಾಗ್ತದೆ? ರೆಂಬೆ ಕೊಂಬೆಗಳು ಪಿಗ್ಲಕ್ಕೆ ಶುರುವಾಗ್ತದೆ. ಅವಾಗೇನಾಗ್ತದೆ? ದ್ವಾಪರ ಅಂತ ಹೇಳ್ತೀವಿ. ತ್ರೇತಾದ ಅಂತ್ಯ ದ್ವಾಪರ ಅಂತ ಹೇಳ್ತೀವಿ. ದ್ವಾಪರದಲ್ಲಿ ಏನಾಯಿತು? ಧರ್ಮಪಿತರು ಬರಲಿಕ್ಕೆ ಶುರು ಆದರು. ಅಂದರೆ ಆತ್ಮಗಳೇ ಪರಮಧಾಮದಿಂದ ಪಾತ್ರವನ್ನು ಅಭಿನಯಿಸಲು, ಧರ್ಮವನ್ನು ಸ್ಥಾಪನೆ ಮಾಡಲು ಮೊದಲು ಯಾರು ಬಂದರು? ಇಬ್ರಾಹಿಂ ಬಂದರು, ಬುದ್ಧ ಬಂದರು, ಜೇಸಸ್ ಬಂದರು, ಮೊಹಮ್ಮದ್ ಪೈಗಂಬರ್ ಬಂದರು, ಜೈನರು ಬಂದರು, ಆಚಾರ್ಯರು ಬಂದರು, ಆಮೇಲೆ ಯಾರು? ಶಂಕರಾಚಾರ್ಯ, ಮಧ್ವಾಚಾರ್ಯ, ಇವರೆಲ್ಲ ಬಂದು ಬರ್ತಾ ರಾಮಾನುಜಾಚಾರ್ಯ ಆಗಲಿ, ಗುರುನಾನಕ್ ಆಗಲಿ, ಹೀಗೆ ಧರ್ಮಪಿತಗಳು ಯಾರೆಲ್ಲ ಇದ್ದಾರೆ ತಾವು ಬಂದು ಧರ್ಮವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅವುಗಳೇ ಬ್ರ್ಯಾಂಚಸ್ ಕ್ರಿಯೇಟ್ ಆಯಿತು. ಅಂದರೆ ಈ ವೃಕ್ಷದಲ್ಲಿ ಧರ್ಮಪಿತರು ಜನ್ಮವನ್ನು ಪಡೆದಾಗ ದ್ವಾಪರದ ಹಾದಿಯಲ್ಲಿ ಇವರೆಲ್ಲ ಧರ್ಮಪಿತಗಳು ಬಂದ್ಬಿಟ್ಟು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಶುರು ಮಾಡಿದರು. ಮತ್ತು ಅವರಿಂದ ಮತ್ತೆ ಆ ಬ್ರಾಂಚ್ ಅದರೊಳಗಡೆ ಇನ್ನೊಂದು ಪಿಗಲ್ ಹೊಡೆಯುತ್ತೆ. ಹೇಗೆ ಈ ಒಂದು ಮರದಲ್ಲಿ ನೋಡಿ ಸಾಕಷ್ಟು ಬ್ರಾಂಚಸ್ ಇದೆ, ಸಬ್ ಬ್ರಾಂಚಸ್ ಇದೆ, ಗೊತ್ತಲ್ವ ತಮ್ಮೆಲ್ಲರಿಗೂ, ನೋಡಿದ್ದೀರಿ. ಹಾಗೆಯೇ ಧರ್ಮಪಿತರು ಬಂದರು, ತಮ್ಮದೇ ಆದ ಧರ್ಮವನ್ನು ರಚನೆ ಮಾಡಿದರು, ಸ್ಥಾಪನೆ ಮಾಡಿದರು. ಎಲ್ಲರದ್ದು ಕೇಳಿದಿರಲ್ವ ನೀವು? ಜೈನರಾಗಲಿ, ಬುದ್ಧರು, ಜೇಸಸ್, ಮೊಹಮ್ಮದ್ ಪೈಗಂಬರ್, ಇಬ್ರಾಹಿಂ, ಶಂಕರಾಚಾರ್ಯರು ಬಂದರು, ಆಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಗುರುನಾನಕ್, ಬೌದ್ಧ ಧರ್ಮದಲ್ಲಿ ಏನಾಯಿತು? ಶ್ವೇತಾಂಬರ ದಿಗಂಬರ ಅಂತಂದರು. ಕ್ರಿಶ್ಚಿಯನ್ರಲ್ಲಿ ಕ್ಯಾಥೋಲಿಕ್ಕು ಮತ್ತು ಪ್ರೊಟೆಸ್ಟೆಂಟ್ಸ್ ಅಂತ ಹೇಳ್ತೀರಿ. ಆಮೇಲೆ ಇಸ್ಲಾಂ ಬಂತು, ಮುಸಲ್ಮಾನರು ಬಂದರು, ಶೇಖ್, ಸಿಯಾ, ಸುನ್ನಿ ಅಂತ ಇದರಲ್ಲೂ ಚೇಂಜಸ್, ಸಬ್ ಬ್ರಾಂಚಸ್ ಬಂತು ನೋಡಿರಿ ಧರ್ಮದಲ್ಲೇ. ಮತ್ತು ಬೇರೆ ಹಾಗೆ ಒಂದು ಮನೆಯಲ್ಲಿ 4 ಬೇರೆ ಆಚರಣೆಗಳನ್ನು ಮಾಡುವಂಥವ್ರು ಒಂದೇ ಮನೆಯಲ್ಲಿ. ಈಗ ಎಂಥ ಸಮಯ ಬಂದಿದೆ, ಅಂತಿಮ ಸಮಯದಲ್ಲಿ ಒಂದೇ ಮನೆಯಲ್ಲಿ 4 ಜನ ಇದ್ದಾರೆ, 4ರು ಒಂದೊಂದು ಆಚರಣೆ ಮಾಡ್ತಾರೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಆಚರಣೆ ಮಾಡ್ತಾರೆ. ಕಾರಣ ಏನು? ಈ ಕಲ್ಪವೃಕ್ಷದ ಅಂತಿಮ ಸಮಯ ಜಡಿಭೂತ ಸಮಯ ಆಗಿಬಿಟ್ಟಿದೆ.
ಯಾವಾಗ ಹಸಿರಿತ್ತು, ಸಸಿ ಇತ್ತು, ಆವಾಗ ಬಹಳ ಸುಂದರವಾಗಿತ್ತು, ಸುಖ ಶಾಂತಿ ಸಮೃದ್ಧಿ ತುಂಬಿಕೊಂಡಿತ್ತು. ಈಗ ಹೆಂಗಾಗ್ತಿದೆ ಅಂದರೆ ಬೀಜದಿಂದ ಬಂದ್ವಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಈಗ ಕಲಿಯುಗದ ಅಂತ್ಯ ಜಡಿಭೂತಾಗಿದೆ ಈ ಕಲ್ಪವೃಕ್ಷ. ಮರಳಿ ವಾಪಸ್ ಇಲ್ಲೇನಾಗ್ತದೆ ಅಂದರೆ ಪರಮಾತ್ಮ ಬೀಜ ಭೂಮಿ ಮೇಲೆ ಬಂದು ನಾವು ಆತ್ಮಗಳಿಗೆ ಈ ಜ್ಞಾನವನ್ನು ಕೊಡ್ತಾರೆ, ಕಲ್ಪವೃಕ್ಷದ ಜ್ಞಾನವನ್ನು ಕೊಡ್ತಾರೆ. ಮಕ್ಕಳೇ, ನಿಮ್ಮ ಮನೆಯಲ್ಲಿದೆ, ನೀವು ಇಲ್ಲಿ ಬಂದಿದ್ದೀರಿ ಪಾತ್ರವನ್ನು ಅಭಿನಯಿಸ್ತಾ, ನೀವು ಆತ್ಮಗಳಲ್ಲಿರುವ ತಾಕತ್ತೇನಿತ್ತು ಅದೆಲ್ಲ ಕ್ಷೀಣಿಸಿ ಹೋಗಿದೆ, ನೀವು ಶರೀರವಲ್ಲ ನೀವು ಆತ್ಮ ಅಂತ ತಿಳಿಸಿ ಮರಳಿ ಪರಮಾತ್ಮ ನಮ್ಮೆಲ್ಲರಿಗೂ ತಪಸ್ಸು ಮಾಡಲಿಕ್ಕೆ ಕಲಿಸ್ತಾ ಇದ್ದಾರೆ. ರಾಜಯೋಗವೆಂಬ ತಪಸ್ಸನ್ನು ಕಲಿಸ್ತಾ ಇದ್ದಾರೆ. ನಾವು ತಪಸ್ಸು ಮಾಡಿ 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 ಹೇಗಾಗ್ತಾರೆ, ಬ್ರಹ್ಮನ ಮುಖಾಂತರ ಬ್ರಹ್ಮಮುಖ ವಂಶಾವಳಿಗಳನ್ನು ರಚಿಸಿದ್ರಲ್ಲ, ಇದಕ್ಕೆ ಸಂಗಮ ಅಂತ ಹೇಳ್ತೀವಲ್ವಾ. ಈ ಸಮಯದಲ್ಲಿ ಏನಾಗ್ತದೆ, ಪರಮಾತ್ಮ ನಮ್ಮೆಲ್ಲರಿಗೂ ತಪಸ್ಸನ್ನು ಕಲಿಸ್ತಾರೆ. ಬ್ರಹ್ಮ ಮುಹೂರ್ತದಲ್ಲಿ ಬರ್ತಾರೆ, ಆತ್ಮದಲ್ಲಿ ಶಕ್ತಿ ತುಂಬ್ತಾರೆ. ಶಕ್ತಿ ತುಂಬಿ 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 ತನ್ನ ಸಮಾನ ಮಾಡ್ಕೊಳ್ತಾರೆ. ಆತ್ಮದಲ್ಲಿ ಚೈತನ್ಯತೆ, ಆತ್ಮದಲ್ಲಿ ಒಳಗಡೆ ಅಡಗಿಕೊಂಡಿರುವಂತಹ ಶಕ್ತಿಗಳು, ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ಇವೆಲ್ಲ ಒಳಗಡೆ ಅಡಗಿಕೊಂಡಿದೆ. ಇದ್ರ ಸುತ್ತಲೂ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯ ಅಂತ ಇವೆಲ್ಲ ವಿಕಾರಗಳು ಆವರಿಸಿಕೊಂಡಿದೆ. ಆತ್ಮಕ್ಕೆ ಆವರಿಸಿಕೊಂಡಿರುವಂತಹ ಜಂಕನ್ನು ಕ್ಲಿಯರ್ ಮಾಡಲು, ಜಂಕನ್ನು ಇಳಿಸಲು ಪರಮಾತ್ಮ ಅಗ್ನಿಯನ್ನು ಕೊಡ್ತಾರೆ. ಅದೇ ರಾಜಯೋಗ. ಆ ರಾಜಯೋಗದಲ್ಲಿ ನಮಗೊಂದು ಅಗ್ನಿ ಸಿಗ್ತದೆ, ಕರೆಂಟ್ ಸಿಗ್ತದೆ, ಶಕ್ತಿ ಸಿಗ್ತದೆ, ಚೈತನ್ಯತೆ ಸಿಗ್ತದೆ. ಆ ಚೈತನ್ಯತೆ ಹೇಗೆ ಆತ್ಮದಲ್ಲಿ ಸಿಗ್ತಾ ಹೋಗ್ತದೆ. ಹಾಗಾಗಿ ನಾನು ಆತ್ಮ ಒಳಗಡೆ ಒರಿಜಿನಲ್ ಹಾಗೇ ಇದ್ದೀನಿ, ಸುತ್ತಲೂ ತುಕ್ಕು ಹಿಡಿದಿದೆ, ಕಲೆಗಳಿದೆ, ಆ ಕಲೆಗಳು ಮೆಲ್ಟ್ ಆಗ್ತಾ ಹೋಗ್ತದೆ. ಪರಮಾತ್ಮನ ಈ ಅಗ್ನಿಯನ್ನು ಪಡೆದುಕೊಳ್ತೀವಿ ಅಮೃತ ವೇಳೆಯಲ್ಲಿ, ಬ್ರಹ್ಮ ಮುಹೂರ್ತದಲ್ಲಿ ರಾಜಯೋಗವನ್ನು ಪ್ರಾಕ್ಟೀಸ್ ಮಾಡಿ 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 ಯಾವಾಗ ಆತ್ಮದಲ್ಲಿ ಈ ಒಂದು ಪವಿತ್ರತೆಯ ಕಿರಣಗಳು, ಶಾಂತಿಯ ಕಿರಣಗಳು, ಪರಮಾತ್ಮ ಅಗ್ನಿ, ಯೋಗಾಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನಾಗಿ ಆತ್ಮನ ಒರಿಜಿನಲ್ ಗುಣಗಳೆಲ್ಲ ಹೊರಗಡೆ ಬರ್ತವೆ. ಹೊರಗಡೆ ಬಂದ ತಕ್ಷಣವೇ ನಾವೆಲ್ಲರೂ ಏನಾಗ್ತೇವೆ, ಮರಳಿ ಪರಮಧಾಮಕ್ಕೆ ಹೋಗಿ ಪರಮಧಾಮದಿಂದ ಸುಖಧಾಮಕ್ಕೆ ಬರ್ತೇವೆ. ಅಂದರೆ ಸತ್ಯಯುಗ ಪ್ರಾರಂಭ ಆಗ್ತದೆ. ಮತ್ತೆ ಆ ವೃಕ್ಷ ನಿರ್ಮಾಣ ಆಗ್ತದೆ. ಆ ವೃಕ್ಷದಲ್ಲಿ ಕಾಂಡವಾಗಿ ನಾವು ನಿಲ್ತೇವೆ. ಹಾಗೆ ಸೃಷ್ಟಿಚಕ್ರ ಮತ್ತು ಈ ಕಲ್ಪವೃಕ್ಷ ಹೀಗೆ ಏನಾಗ್ತದೆ, ಏನಾದರೂ ಒಂದು ವಸ್ತು ಹಳೇದಾದ ಮೇಲೆ ಏನಾಗ್ತದೆ, ಅದು ಈ ಕಂಪ್ಲೀಟಿಗೆ ಒಂದು ಹಳೆ ಮರ ಬಹಳ ವರ್ಷದಿಂದ ಇದೆ, ಅದು ಒಣಗೋಗ್ಬಿಟ್ಟಿದೆ, ಕಟ್ ಮಾಡಿಬಿಡ್ತಾರೆ ನೋಡಿ, ಅದನ್ನು ಒಣಗೋಗ್ಬಿಡ್ತಿದೆ. ಹಾಗೆ ಒಣಗೋಗಿಬಿಟ್ಟಿದೆ ಈಗ ಕಲ್ಪವೃಕ್ಷ. ಈ ಕಲ್ಪವೃಕ್ಷದ ಪತಿಯೇ ಪರಮಾತ್ಮನೇ ಬರಬೇಕು, ಪರಮಾತ್ಮನೇ ಬಂದಿದ್ದಾರೆ. ಬಂದುಬಿಟ್ಟು ಮತ್ತೆ ಮರಳಿ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಮತ್ತು ಶಕ್ತಿಯನ್ನು ತುಂಬಿಕೊಂಡು ಕರ್ಕೊಂಡು ಹೋಗಲಿಕ್ಕೆ, ನಮ್ಮ ಆತ್ಮದಲ್ಲಿ ಏನೆಲ್ಲ ಇತ್ತು ಅದೆಲ್ಲ ಕಳ್ಕೊಂಡಿದ್ದೀವಿ, ಅದನ್ನೆಲ್ಲ ಮರಳಿ ಶಕ್ತಿಯನ್ನು ತುಂಬಿ ಮರಳಿ ನಮ್ಮನ್ನೆಲ್ಲರೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಪರಮಾತ್ಮ ಬಂದಿದ್ದಾರೆ. ಈ ರಾಜಯೋಗ ಮೆಡಿಟೇಷನನ್ನು ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅವರ ಆ ಆತ್ಮದಲ್ಲಿ ಚೈತನ್ಯತೆ ಶಕ್ತಿ, ಪ್ರಾಕ್ಟಿಕಲ್ ಶಕ್ತಿ ನಾವು ಪ್ರಾಪ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಇದು ಸತ್ಯವಾದ ಮಾತು. ಯಾಕಂದರೆ ಡೈರೆಕ್ಟ್ ಪರಮಾತ್ಮ ಬಂದು ತಿಳಿಸ್ತಾ ಇರುವುದರಿಂದ ಸತ್ಯತೆ ಇದೆ ಇದರಲ್ಲಿ. ಪ್ರಾಕ್ಟಿಕಲ್ಲಾಗಿ ಅನುಭವ ಮಾಡಿ ನೋಡಬೇಕು. ಅನುಭವ ಮಾಡ್ದೇ ಗೊತ್ತಾಗುವುದಿಲ್ಲ. ಅದು ಹೇಗೆ ಹೇಳ್ತಾರೆ ಅಂತ ಹೇಳ್ಬೋದು ತಾವು. ಪ್ರಾಕ್ಟಿಕಲ್ಲಾಗಿ ನಾವು ಯಾವಾಗ ಅನುಭವದಲ್ಲಿ ಬರ್ತೀವಿ ಆವಾಗ ಹೇಗೆ ಆ ಕಟ್ಟಿಗೆ ಕಡಿಯೋನಿಗೆ ಗೊತ್ತೇ ಇಲ್ಲ ಹೇಗೆ ಮಾಡಬೇಕು ಇದನ್ನು, ಈ ಒಂದು ಕೊಡ್ಲಿ ಅಥವಾ ಕೊಯ್ತಾ ಏನು ಚೂಪ್ ಮಾಡಬೇಕು, ಇದನ್ನು ಹರಿತಗೊಳಿಸ್ಕೋಬೇಕು, ಹರಿತ ಮಾಡಿದ ನಂತರವೇ ಇದು ಚೆನ್ನಾಗಿ ಕಟ್ ಮಾಡ್ತಿದೆ ಅನ್ನುವಂತಹ ಜ್ಞಾನನೇ ಇಲ್ಲ ಅಂದರೆ, ಆ ಪ್ರಕಾಶತೆಯೇ ಇಲ್ಲ ಆತ್ಮದಲ್ಲಿ ಅಂದರೆ ನಾವು ಹೀಗೇ ಬೆದ್ದಿರ್ತೀವಲ್ವ. ನೋವು 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 ಅಂತಲೇ ಇರ್ತೀವಿ. ನೋವಿಗೆ ಏನು ಪರಿಹಾರ ಅಂತ ಅದ್ರ ಜೊತೆಗೇ ಹುಟ್ಟಿಕೊಂಡಿರುವಂತಹ ಪರಿಹಾರವನ್ನು ಹುಡುಕಬೇಕು ಅಂದರೆ ಮನುಷ್ಯರಿಂದ ಅಲ್ಲ, ಪರಮಾತ್ಮನಿಂದ ಪ್ರಾಪ್ತಿಯಾಗಿರುವ ಜ್ಞಾನವೇ ನಾವು ಆತ್ಮನನ್ನು ಜ್ಞಾನದ ಶಕ್ತಿಯಿಂದ ಚುರುಕುಗೊಳಿಸಬೇಕು. ಜ್ಞಾನ ಪ್ರಕಾಶತೆಯನ್ನು, ಅದೇ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀರಿ ಎಲ್ಲರೂ ಅಲ್ವಾ. ನಮ್ಮ ಇನ್ಕಮ್ಮೇ ಇಲ್ಲ, ಆತ್ಮವನ್ನು ಹೇಗೆ ಚಾರ್ಜ್ ಮಾಡ್ಕೋಬೇಕು ಅನ್ನೋ ಪರಿಜ್ಞಾನವೇ ಇಲ್ಲ ಅಂದಮೇಲೆ ನಮ್ಮ ಎಫಿಷಿಯನ್ಸಿ ಆಟೋಮೆಟಿಕ್ ಕಡಿಮೆ ಆಗ್ತದೆ. ನೀವು ಎಷ್ಟೇ ಕೆಲಸಗಳನ್ನ ಮಾಡಿ, ಎಷ್ಟೇ ಸಂಕಲ್ಪ ಮಾಡಿದ್ರೆ ಸಿದ್ಧಿನೇ ಆಗೋದಿಲ್ಲ, ಸಿದ್ಧಿನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರಿ ಅಲ್ವಾ. ನೀವು ಎಲ್ಲೋ ಹೋಗ್ತೀರಿ, ಟೆಂಪಲ್ಗೆ ಹೋಗ್ತೀರಿ, ಏನೆಲ್ಲ ಮಾಡ್ತೀರಿ, ಭಕ್ತಿ ಮಾಡ್ತೀರಿ, ಮಾಡಿರಿ, ಆದರೆ ಭಕ್ತಿ ಮಾಡಿದಲ್ಲಿ ಎಷ್ಟು ಆನಂದ ಸಿಕ್ತು,
ಅಂತರಾಳದ ಒಂದು ಆನಂದ ಬಂತ. ಪ್ರಾಕ್ಟಿಕಲ್ ನಿಮ್ಮ ಸಂಕಲ್ಪಗಳು ಸಿದ್ಧಿ ಆಯ್ತಾ? ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಿಗ್ತಾ? ಆತ್ಮವನ್ನು ಚಾರ್ಜ್ ಮಾಡಿಕೊಳ್ಳುವಂತಹ ವಿಧಾನ ಸರಿ ಯಾವುದು ಅನಿಸುತ್ತೆ ಅದನ್ನು ಮಾಡಬೇಕಾಗ್ತದೆ. ಯಾವಾಗ ಸ್ವಯಂ ಈಶ್ವರ ಬಂದು ಹೇಳ್ತಾನೆ ಅಂದರೆ ಅದನ್ನು ನಾವು ಬಲಿಹಾರಿ ಆಗಿಬಿಡ್ಬೇಕು. ಅಂದರೆ ಪರಮಾತ್ಮನ ಮೇಲೆ ಬಲಿಹಾರಿ ಯಾರಾಗ್ತಾರೆ ಅವರು ಪ್ರಸಾದ ಅಂತಾರೆ. ಪರಮಾತ್ಮ ಅಂದರೆ ಪ್ರಭು ಪ್ರಸಾದ ಅಂತ ಹೇಳ್ತಾರೆ ಅವರಿಗೆ. ಅವರೇ ಏನಾಗ್ತದೆ ಈ ರಾಜಯೋಗದ ಹೈಯೆಸ್ಟ್ ಲೆವೆಲನ್ನು ರೀಚ್ ಮಾಡ್ಬೋದು. ಹೈಯೆಸ್ಟ್ ಲೆವೆಲ್ ರೀಚ್ ಮಾಡುವುದರಿಂದ ನಾವು ಸ್ವರ್ಗದಲ್ಲಿ ಬರಲಿಕ್ಕೆ ಸಾಧ್ಯ. ಅಂದರೆ ಸುಖವೇ ಸುಖಮಯ ಜೀವನದ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ರಾಜಯೋಗದ ನಿರಂತರ ಪ್ರಯೋಗವನ್ನು ಮಾಡ್ತಾ ಇರೋಣ. ನಾವೆಲ್ಲರೂ ರಾಜಯೋಗದ ನಿರಂತರ ಪ್ರಯತ್ನ ಮಾಡೋಣ. ಎಲ್ಲರೂ ಸ್ಟ್ರೈಟಾಗಿ ಕಂಫರ್ಟಾಗಿ ಕುಳಿತುಕೊಳ್ರಿ. ಮನಸ್ಸು ಬುದ್ಧಿಯನ್ನು ಭ್ರುಕುಟಿಯ ಮಧ್ಯದಲ್ಲಿ ಏಕಾಗ್ರಗೊಳಿಸ್ತಾ ಇದ್ದೇವೆ. ಅನುಭವ ಮಾಡಿ. ಮನಸ್ಸು ಬುದ್ಧಿಯು ಏಕಾಗ್ರವಾಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಅಂದರೆ ಹಣೆಯ ಮಧ್ಯದಲ್ಲಿ ನಾನಾತ್ಮ ಚೈತನ್ಯ ಶಕ್ತಿ. ನಾನೊಂದು ದಿವ್ಯ ಚೇತನ ಶಾಂತ ಸ್ವರೂಪ ಆತ್ಮ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ನಾನು ಆತ್ಮ ಜಗಮಗಿಸುತ್ತಿದ್ದೇನೆ. ಶಾಂತ ಚಿತ್ತ ನನ್ನ ಆತ್ಮ. ಪರಮ ಈಶ್ವರನ ಪರಮಶಕ್ತಿಗಳನ್ನು ಪಡೆದುಕೊಂಡು ಬಂದಿರುವ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ. ಈಗ ಸೆಕೆಂಡಿನಲ್ಲಿ ನಾನು ಆತ್ಮ ಶರೀರದ ಭಾನದಿಂದ ಬೆನ್ನನಾಗಿ ಹಣೆಯ ಮಧ್ಯದಿಂದ ಈ ಶರೀರದ ಭಾನದಿಂದ ಭೂಮಿಯ ಲಗಾವಿನಿಂದ ಮುಕ್ತನಾಗುತ್ತಾ ಆಚೆ ಬರುತ್ತಿದ್ದೇನೆ. ಅನುಭವ ಮಾಡಿ. ಆತ್ಮ ಜಗಮಗಿಸುತ್ತ ಜಗಮಗಿಸುತ್ತ ದೀಪದಂತೆ ಬೆಳಗುತ್ತ ಶರೀರದ ಹಣೆಯ ಮಧ್ಯದಿಂದ ಆಚೆ ಬಂದಿದ್ದೇನೆ. ಜಗಮಗಿಸುತ್ತಿದ್ದೇನೆ. ನನ್ನ ಆತ್ಮನಿಗೆ ಅಂತರ್ಚಕ್ಷುಗಳಿದೆ. ಅಂತರ್ಚಕ್ಷುವಿನಿಂದ ಈ ಸ್ಥೂಲ ಭೌತಿಕ ಶರೀರವನ್ನು ನೋಡ್ತಾ ಇದ್ದೇನೆ. ಅನುಭವ ಮಾಡಿ. ಸ್ಥೂಲ ಶರೀರ ಕುಳಿತುಕೊಂಡಿದೆ. ನಾನು ಆತ್ಮ ಆಚೆ ಬಂದಿದ್ದೇನೆ. ಡಿಟ್ಯಾಚ್ಡ್ ಒಬ್ಸರ್ವರ್ ಅನುಭವ ಮಾಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ಶರೀರ ಭೌತಿಕ ಶರೀರವನ್ನು ನೋಡುತ್ತಾ ನಿಧಾನವಾಗಿ ಮನೆಯ ಕಿಟಕಿಯ ಮುಖಾಂತರ ಆಚೆಗೆ ಹೊರಗಡೆ ಹೊರಟಿದ್ದೇನೆ. ಆತ್ಮ ಜ್ಯೋತಿಯಾಗಿ ಆಚೆ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತಾ ಎತ್ತರ ಹಾರುತ್ತಾ ಹೊರಟಿದ್ದೇನೆ. ಅನುಭವ ಮಾಡಿ. ಕಂಪ್ಲೀಟ್ ಕನ್ಸಂಟ್ರೇಟ್. ನಾನೆಲ್ಲಿದ್ದೇನೆ ಈಗ? ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣ. ಈ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣ ಆಕಾಶ ತತ್ವವನ್ನು ಪಾರು ಮಾಡಿ ಅದರಿಂದ ಆಚೆಗೆ ಹೊರಟಿದ್ದೇನೆ. ಅದರಿಂದ ಆಚೆ ಆಕಾಶ ತತ್ವದಿಂದ ಆಚೆ ಸೂಕ್ಷ್ಮ ಲೋಕ, ಸೂಕ್ಷ್ಮ ದೇವತೆಗಳಿರುವ ಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಶಂಕರಪುರಿ. ಈ ಸೂಕ್ಷ್ಮ ಲೋಕವನ್ನು ಪಾರು ಮಾಡಿ ಇನ್ನಷ್ಟು ಎತ್ತರಕ್ಕೆ ಹಾರುತ್ತಾ ಹೊರಟಿದೆ ನಾನಾತ್ಮ.
ಇನ್ನಷ್ಟು ಎತ್ತರಕ್ಕೆ ಹೊರಟಾಗ ಆರನೇ ತತ್ವ ನನ್ನ ಅಂತರ್ಚಕ್ಷುಗಳಿಗೆ ಕಾಣಿಸುತ್ತಿದೆ. ಬ್ರಹ್ಮಾಂಡ. ಆರನೇ ತತ್ವ ಕಾಣಿಸುತ್ತಿದೆ, ಬ್ರಹ್ಮಾಂಡ. ದಿವ್ಯ ಅಂತರ್ಚಕ್ಷುಗಳಿಗೆ ಕಾಣಿಸುತ್ತಿದೆ, ಬ್ರಹ್ಮಾಂಡ. ಬ್ರಹ್ಮಾಂಡ, ಬ್ರಹ್ಮ ತತ್ವ. ಎಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿದೆ 4 ಕಡೆ. ಈ ಬ್ರಹ್ಮಾಂಡದಲ್ಲಿ ಸ್ವೀಟ್ ಸೈಲೆನ್ಸ್ ಇದೆ. ಶಾಂತಿಯ ಶಾಂತಿ. 4 ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಈ ಬ್ರಹ್ಮ ತತ್ವದಲ್ಲಿ ಪರಮ ಆತ್ಮ, ಪರಮ ಜ್ಯೋತಿ, ಜಾಗಂತಿ ಜ್ಯೋತಿಯಾದ ಈಶ್ವರನಾದ ಶಿವ ಪರಮಾತ್ಮನೋ ಅಂತರ್ಚಕ್ಷುಗಳಿಗೆ ಕಾಣಿಸುತ್ತಿದ್ದಾರೆ. ಜ್ಞಾನ ಸೂರ್ಯನ ಸಮಾನ. ಜ್ಞಾನ ಸೂರ್ಯನ ಅತ್ಯಂತ ಸಮೀಪ ನಾನಾತ್ಮ ತಲುಪಿ ಅನುಭವ ಮಾಡಿ. ಜ್ಞಾನ ಸೂರ್ಯನಿಗೆ ಅತ್ಯಂತ ಸಮೀಪ ಬಂದಿದ್ದೇವೆ. ಪರಮಧಾಮದಲ್ಲಿ ಎಲ್ಲಿ ವಾಣಿಯೇ ಇಲ್ಲ, ನಿಶಬ್ದ, ಸ್ವೀಟ್ ಸೈಲೆನ್ಸ್, ಶಾಂತಿಯ ಶಾಂತಿ ಅನುಭವ ಮಾಡ್ತಾ ಇದ್ದೀವಿ. ಸ್ವೀಟ್ ಸೈಲೆನ್ಸಲ್ಲಿ ಜ್ಞಾನ ಸೂರ್ಯ ಶಿವ ಪರಮಾತ್ಮ ಮಹಾಜ್ಯೋತಿಯನ್ನು ಸ್ಪರ್ಶ ಮಾಡುತ್ತಿದೆ ನನ್ನ ಆತ್ಮ. ಜ್ಞಾನ ಸೂರ್ಯನಿಂದ ಪರಮ ಶಕ್ತಿಗಳನ್ನು ಗ್ರಹಿಸುತ್ತಿದೆ ನನ್ನ ಆತ್ಮ. ಜ್ಞಾನ, ಪವಿತ್ರತ, ಸುಖ, ಶಾಂತಿ, ಪ್ರೇಮ, ಆನಂದ ಶಕ್ತಿ ನನ್ನ ಆತ್ಮನಲ್ಲಿ ಪರಮ ಶಕ್ತಿಗಳನ್ನು ತುಂಬಿಕೊಂಡು ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗಿ ಜಗಮಗಿಸುತ್ತಿದೆ. ಸೂರ್ಯನ ಸಮಾನ ಜ್ಞಾನ ಸೂರ್ಯನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪರಮಾತ್ಮನ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಿ ಅವರಲ್ಲಿರುವ ಶಕ್ತಿಯನ್ನು ಗ್ರಹಿಸಿ ನಾನಾತ್ಮ ಜಗಮಗಿಸುತ್ತ ನಿಧಾನವಾಗಿ ಮರಳಿ ಸೂಕ್ಷ್ಮವತನ ದೇವಲೋಕ ಅಂತ ಹೇಳ್ತೀರಿ, ವಿಷ್ಣುಪುರಿ, ಬ್ರಹ್ಮಪುರಿ, ಶಂಕರಪುರಿ ಅಂತ ಹೇಳ್ತೀರಿ. ಸೂಕ್ಷ್ಮವತನದಲ್ಲಿ ಬಂದಿದ್ದೇನೆ. ಸೂಕ್ಷ್ಮವತನದಲ್ಲಿ ದೊಡ್ಡದಾದ ಕ್ಯೂ ಇದೆ, ಸರದಿ ಇದೆ, ದೊಡ್ಡದಾದ ಲೈನ್ ಇದೆ, ಪಂಕ್ತಿ ಇದೆ, ಬಹಳಷ್ಟು ಜನರು ನಿಂತಿದ್ದಾರೆ. ನಾನು ಕೂಡ ಕ್ಯೂವಲ್ಲಿ ನಿಂತುಕೊಳ್ತಾ ಇದ್ದೇನೆ. ಇವಾಗ ನನ್ನ ಸರದಿ ಬಂದಿದೆ. ನನ್ನ ಸಮ್ಮುಖದಲ್ಲಿ ಪರಮಾತ್ಮ ಇದ್ದಾರೆ. ಯಾರಿಗೆ ದೇವರು ಅಂತ ಹೇಳ್ತೀರಿ, ಗಾಡ್ ಅಂತ ಹೇಳ್ತೀರಿ, ಪರಮಾತ್ಮ ಅಂತ ಹೇಳ್ತೀರಿ, ಅವರೇ ನನ್ನ ಸಮ್ಮುಖದಲ್ಲಿದ್ದಾರೆ. ಈಗ ನನ್ನ ಸರದಿ ಬಂದಿದೆ. ನನ್ನನ್ನು ಸಮೀಪದಲ್ಲಿ ಕರಿತಾ ಮುಗುಳ್ನಗ್ತಾ ಇದ್ದಾರೆ. ನಾನು ಪರಮಾತ್ಮನ ಸಮೀಪದಲ್ಲಿ ಬಂದಿದ್ದೇನೆ.
ಪರಮಾತ್ಮನ ವರದಾನಿ ಹಸ್ತ ಅಂದರೆ ವರದ ಕೈ, ವರದಾನದ ಕೈ ನನ್ನ ತಲೆಯ ಮೇಲಿಟ್ಟಿದ್ದಾರೆ. ಅನುಭವ ಮಾಡಿ. ಪರಮಾತ್ಮನ ವರದ ಹಸ್ತ ನನ್ನ ತಲೆ ಮೇಲಿದೆ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ, ಶಾಂತಿ, ಪವಿತ್ರತೆ, ಸುಖ, ಆನಂದ, ಶಕ್ತಿಯ ಅನುಭವ ಪರಮಾತ್ಮ ವರದ ಹಸ್ತದಿಂದ. ಶಕ್ತಿ ಕಿರಣಗಳು ನನ್ನ ಆತ್ಮನ ಶರೀರದ ಅಂಗದಲ್ಲಿ ತುಂಬಿಕೊಳ್ಳುತ್ತಿದೆ. ನನ್ನ ಆತ್ಮ ನಿರೋಗಿಯಾಗುತ್ತಿದ್ದೇನೆ. ಎಲ್ಲ ರೋಗಗಳು ಕ್ಯೂರ್ ಆಗಿದೆ, ನಿರೋಗಿಯಾಗಿದ್ದೇನೆ. ಪರಮಾತ್ಮ ಈಗ ವರದಾನ ಕೊಡ್ತಾರೆ. ಅಟೆನ್ಷನ್ ಪ್ಲೀಸ್. ಪರಮಾತ್ಮನ ವರದಾನಿ ಹಸ್ತ ತಲೆಯ ಮೇಲಿದೆ. ವರದಾನವನ್ನು ಕೊಡ್ತಾ ಇದ್ದಾರೆ. ಮಗು ಸದಾ ಸಫಲತಾ ಮೂರ್ತ್ ಆತ್ಮ ಭವ, ನಿಶ್ಚಿಂತ ಚಕ್ರವರ್ತಿ ಆತ್ಮ ಭವ, ನಿರೋಗಿ ಆತ್ಮ ಭವ, ನಿರ್ವಿಘ್ನ ಆತ್ಮ ಭವ. ಅಶರೀರಿ ಭವ. ಸರ್ವ ವರದಾನಗಳನ್ನು ಪಡೆದು ಪರಮಾತ್ಮನಿಂದ ಎಲ್ಲ ವರದಾನಗಳನ್ನು ಪಡೆದಿದ್ದೇವೆ. ಈಗ ಪರಮಾತ್ಮ ನಮ್ಮೆಲ್ಲರ ಹಣೆಗೆ ತಿಲಕವನ್ನಿಡ್ತಾ ವಿಜಯೀ ಭವ ಎನ್ನುತ್ತಿದ್ದಾರೆ. ಏನೇ ಕಾರ್ಯವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಏನೇ ಸಂಕಲ್ಪ ಮಾಡಿದಿರಿ, ಬಹಳ ವರ್ಷಗಳಿಂದ ಆ ಸಂಕಲ್ಪಗಳಲ್ಲಿ ಸಿದ್ಧಿಯಾಗಿಲ್ಲ, ಕಾರ್ಯದಲ್ಲಿ ಸಿದ್ಧಿಯಾಗಿಲ್ಲ, ಅಡೆತಡೆಗಳಾಗಿದೆ. ಆ ಎಲ್ಲ ಕಾರ್ಯದಲ್ಲಿ ಸಿದ್ಧಿ ಪ್ರಾಪ್ತಿಯಾಗುತ್ತಿದೆ, ಸಿದ್ಧಿಯಾಗಿದೆ. ಅನುಭವ ಮಾಡಿ. ಏನು ಕಾರ್ಯವನ್ನು ಪೆಂಡಿಂಗ್ ಇಟ್ಕೊಳ್ತಾ ಬಂದಿದ್ದೀರಿ, ಸಂಕಲ್ಪಗಳು ಸಿದ್ಧಿಯಾಗಿಲ್ಲ, ಅವೆಲ್ಲವೂ ಸಿದ್ಧಿಯಾಗಿದೆ. ಸಂಕಲ್ಪ ಮಾಡಿಸ್ತಾ ಪರಮಾತ್ಮ ವಿಜಯೀ ಭವದ ತಿಲಕ ಹಚ್ಚಿ ನಾವೆಲ್ಲ ಮಕ್ಕಳಿಗೆ ಕೈ ಚಾಚಲು ಹೇಳ್ತಾ ಇದ್ದಾರೆ. ಪರಮಾತ್ಮನ ಬಳಿ ನಾವೆಲ್ಲರೂ ಕೈ ಚಾಚಿದ್ದೇವೆ. ನಮ್ಮ ಕೈಯಲ್ಲಿ ಪರಮಾತ್ಮ ಆ್ಯಪಲ್ ಹಣ್ಣನ್ನು ಕೊಡ್ತಾ ಇದ್ದಾರೆ, ಆ್ಯಪಲ್ ಫ್ರೂಟನ್ನು ಸ್ವೀಕರಿಸ್ತಾ ಇದ್ದೇವೆ. ನಾವು ಮುಗುಳ್ನಗ್ತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪರಮಾತ್ಮ ಧನ್ಯವಾದ. ಎಲ್ಲ ಸಂಕಲ್ಪದಲ್ಲಿ ಸಿದ್ಧಿಯಾಗಿದೆ ಎಂದು ಪರಮಾತ್ಮ ವರದಾನ ಕೊಟ್ಟಿದ್ದಾರೆ. ವರದಾನವನ್ನು ಸ್ವೀಕರಿಸಿ ವಿಜಯೀ ಭವದ ತಿಲಕವನ್ನು ಅನುಭವ ಮಾಡುತ್ತ ಸೂಕ್ಷ್ಮ ವತನದಿಂದ ಮರಳಿನ ಆತ್ಮ ಸ್ಥೂಲ ಸಾಕಾರ ಅಂದರೆ ನಾವು ಶರೀರದಿಂದ ವಾಸ ಮಾಡುತ್ತಿರುವ ಸ್ಥಾನದ ಹತ್ತಿರ, ಮನೆಯ ಹತ್ತಿರ ಬಂದಿದೆ ಆತ್ಮ. ಮನೆಯ ಒಳಗಡೆ ಪ್ರವೇಶ ಮಾಡಿದ ಸೆಕೆಂಡಿನಲ್ಲಿ ಬೆಳಕೇ ಬೆಳಕು. ಮನೆಯ ತುಂಬ ನನ್ನ ಆತ್ಮನ ಪ್ರಕಾಶತೆ, ಬೆಳಕೇ ಬೆಳಕು. ಎಲ್ಲ ಕತ್ತಲು ದೂರವಾಗಿದೆ. ಮನೆಯೇ ಮಂದಿರದ ಅನುಭವಕ್ಕೆ ಬರ್ತಾ ಇದೆ. ಈಗ ನನ್ನ ಆತ್ಮ ನನ್ನ ಸ್ಥೂಲ ಶರೀರದ ಹಣೆಯ ಮಧ್ಯದಲ್ಲಿ ಪ್ರವೇಶಿಸುತ್ತಿದ್ದೇನೆ. ಹಣೆಯ ಮಧ್ಯದಲ್ಲಿ ಪ್ರವೇಶಿಸಿದ ಸೆಕೆಂಡಿನಲ್ಲಿ ನನ್ನ ಮಸ್ತಕದಲ್ಲಿ ಬೆಳಕೇ ಬೆಳಕು, ಪ್ರಕಾಶತೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಸುಖ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ, ಸಿದ್ಧಿ ಸ್ವರೂಪನಾಗಿದ್ದೇನೆ, ಸಿದ್ಧಿ ಸ್ವರೂಪನಾಗಿದ್ದೇನೆ, ಸಿದ್ಧಿ ಸ್ವರೂಪನಾಗಿದ್ದೇನೆ. ಓಂ ಶಾಂತಿ.
ಶಾಂತಿ. ಓಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ದಿವ್ಯ ಪರಮಾತ್ಮನ ಮಕ್ಕಳಿಗೆ ನಮಸ್ತೆ ನಮಸ್ತೆ. ಗುಡ್ ಈವ್ನಿಂಗ್, ನಮಸ್ತೆ. ಎಲ್ಲರೂ ದಿನನಿತ್ಯ ರಾಜಯೋಗವನ್ನು ಪ್ರಾಕ್ಟೀಸ್ ಮಾಡಿ ಕಲಹ ಕ್ಲೇಶಗಳಿಂದ ಡಿಟ್ಯಾಚ್ ಆಗುವ ಅಭ್ಯಾಸ, ಎಲ್ಲ ರೋಗಗಳಿಂದ ಮುಕ್ತರಾಗುವ ಅಭ್ಯಾಸ, ಪ್ರತಿ ಹೆಜ್ಜೆಯಲ್ಲಿ ಪರಮಾತ್ಮ ನಮ್ಮ ಜೊತೆಗಿದ್ದಂತಹ ಅನುಭವದ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಓಂ ಶಾಂತಿ. ಎಲ್ರಿಗೂ ನಮಸ್ತೆ. ಓಂ ಶಾಂತಿ. ಓಂ ಶಾಂತಿ. ಸತ್ಯಭಾಮ ಕೊರೆ. ಓಂ ಶಾಂತಿ. ಓಂ ಶಾಂತಿ. ವಿನಾಕು ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಚಲೋ ಜಕ್ಕರು ಓಂ ಶಾಂತಿ. ಓಂ ಶಾಂತಿ. ಸತ್ಯಭಾಮ ಕೊರು. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ.